ಸರ್ ಇದೇನ್ ಸರ್ ಗಾಡಿ ಮೇಲೆ ನಿಂತ್ಕೊಳ್ತಾ ಇದೀರಾ? ಹೌದು ಮೇಡಮ್, ಗಾಡಿ ಪವರ್ ಎಷ್ಟಿದೆ ಅಂತ ತೋರ್ಸಕ್ಕೆ. ಓಪ್ಪೋ ಸರ್, ಏನ್ ಸರ್ ಗಾಡಿ ಏನು ಆಗಲ್ವಾ ಸರ್ ಇದು? ಅದೇ ಮೇಡಮ್, ಪ್ಲಾಸ್ಟಿಕ್ ಗಾಡಿ, ಫೈಬರ್ ಬಾಡಿ ಅದು ಇದು ಅಂತಾರಲ್ಲ, ಹಾ. ಅದಕ್ಕೆ ಅವ್ರಿಗೆ ನಿಂತ್ಕೊಂಡು ತೋರಿಸ್ಬಿಡೋಣ ನಮ್ ಗಾಡಿ ಸ್ಟ್ರೆಂತ್ ಏನಿದೆ ಅಂತ ಓಫೋ, ತೋರಿಸಿದೀವಿ. ಸಖತ್ ಸ್ಟ್ರೆಂತ್ ಇದೆ ಸರ್ ಗಾಡಿ ಹೌದು ನಿಮ್ದು. ಮೇಡಮ್, ಹೌದು. ನಮಸ್ತೆ ಮೇಡಮ್, ನಮ್ಮ ಹೆಸರು ಕಿರಣ್ ಅಂತ. ನಮ್ಮ ಶಾಪ್ ಹೆಸರು ಕಿರಣ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ನಮ್ಮ ಫಾರ್ಮ್ ಹೆಸರು 2011 ಇಂದ ಎಲ್ಲ ಎಲೆಕ್ಟ್ರಿಕ್ ಗಾಡಿ ಸರ್ವಿಸ್ ಮಾಡ್ತಾ ಇದ್ದೀವಿ. ಮತ್ತು ಕೆಲವೊಂದು ಬ್ರ್ಯಾಂಡ್ನ ಸೇಲು ಮಾಡ್ತಾ ಇದ್ದೀವಿ. ಮತ್ತು ನಿಮಗೆ ತುಂಬ ಕಡಿಮೆ ಬಜೆಟಲ್ಲಿ ಒಳ್ಳೊಳ್ಳೆ ಸ್ಕೂಟ್ರ್ ಕೊಡೋಕ್ಕೆ, ಮಿಡಲ್ ಕ್ಲಾಸ್ ಆಗಲಿ, ಲೋಯರ್ ಮಿಡಲ್ ಕ್ಲಾಸ್ ಆಗಲಿ, ಯಾರೇ ಆಗಲಿ ಅಫೋರ್ಡಬಲ್ ಪ್ರೈಸ್ 50,000 ರೂಪಾಯಿಗೆ ಗಾಡಿ. ಮೇಡಮ್, ಇವತ್ತು ಸೈಕಲ್ ತೊಗೊಬೇಕು ಅಂದರೆ 25,000 ಬೇಕು. ಒಳ್ಳೆ ಸೈಕಲ್ ತೊಗೊತೀರಾ ಅಂದರೆ 1,00,000 ಬೇಕಾಗುತ್ತೆ. ಸ್ಟಾರ್ಟಿಂಗ್ ಎಲೆಕ್ಟ್ರಿಕ್ ಸೈಕಲ್ ತೊಗೊತೀವಿ ಅಂದರೆ 30,000 ಇದೆ. ಅಂಥದ್ರಲ್ಲಿ 50,000ಕ್ಕೆ ನಾನು ಗಾಡಿನೇ ಕೊಡ್ತಾ ಇದ್ದೀನಿ. ಇದು 50,000 ಈ ವೆಹಿಕಲ್. ಮೇಡಮ್ ನೋಡಿ, ನಮ್ಮ ಹತ್ರ ಎಲ್ಲ ಎಲೆಕ್ಟ್ರಿಕ್ ಗಾಡಿ ಸರ್ವಿಸ್ ಸೆಂಟರ್ ಇದೆ. ಅದು ನಮ್ಮದು ಮೇಯ್ನ್ ಅಡ್ವಾಂಟೇಜ್ ಕಸ್ಟಮರ್ಸ್ಗೆ. ನೀವು ಯಾವುದೇ ಎಲೆಕ್ಟ್ರಿಕ್ ಗಾಡಿ ತೊಗೊಂಬನ್ನಿ, 2011ರಿಂದ ಸರ್ವಿಸ್ ಮಾಡ್ತಾ ಇದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಯಾವುದೇ ಬ್ರ್ಯಾಂಡ್ ಇರಲಿ, ಯಾವುದೇ ಎಲೆಕ್ಟ್ರಿಕ್ ಗಾಡಿ, ಯಾವುದೇ ಬ್ರ್ಯಾಂಡ್, ಏನೇ ಪ್ರಾಬ್ಲಮ್ ಇರಲಿ, ಖಂಡಿತ ತೊಗೊಂಬನ್ನಿ, ನಿಮ್ಮ ಗಾಡಿಗೆ ನಾನು ಸೊಲ್ಯೂಷನ್ ಮಾಡಿಕೊಡ್ತೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ಕಿರಣ್ ಎಲೆಕ್ಟ್ರಿಕ್ಸ್ ಅವರ ಎಲೆಕ್ಟ್ರಿಕ್ ಗಾಡಿಗಳ ಶೋರೂಮ್ ಬಂದಿದ್ದೀನಿ. ಇವರ ಶಾಪ್ ಲೊಕೇಟ್ ಆಗಿರೋದು ಡಾಕ್ಟರ್ ರಾಜ್ಕುಮಾರ್ ರೋಡ್, ರಾಜಾಜಿನಗರದಲ್ಲಿ. ಪಕ್ಕದಲ್ಲೇ ಹುಂಡೈ ಶೋರೂಮ್ ಇದೆ. ಅಲ್ಲಿಂದ 4th ಬಿಲ್ಡಿಂಗ್ ಅಲ್ಲೇ ಇವರ ಶಾಪ್ ಇರೋದು. ಇವರ ಶೋರೂಮ್ ಬಂದ್ಬಿಟ್ಟು ಆಗ್ಲೇ 2011 ಇಂದ ಕೂಡ ಇವರ ಶಾಪ್ ರನ್ ಆಗ್ತದೆ. ತುಂಬಾ ಒಳ್ಳೆ ಗುಡ್ ವೆಹಿಕಲ್ಸ್ ಇವ್ರ ಹತ್ರ ಅವೈಲಬಲ್ ಇದೆ, ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು. ಹಾಗೆ ಇವ್ರ ಹತ್ರ ಸರ್ವಿಸಸ್ ಕೂಡ ಅವೈಲಬಲ್ ಇದೆ. ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ, ಮೇಡಮ್ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ಬಿಡ್ತೀವಿ, ಆಮೇಲೆ ಸರ್ವಿಸ್ ಹೆಂಗೆ ಮೇಡಮ್, ನಮಗೆ ಸರ್ವಿಸ್ ಯಾವ ತರ ಸಿಗುತ್ತೆ? ಯಾಕಂದ್ರೆ ಈಗಾಗಲೇ ಎಷ್ಟೋ ಎಲೆಕ್ಟ್ರಿಕ್ ಗಾಡಿಗಳು ನೋಡಿರ್ಬೋದು, ಎಲೆಕ್ಟ್ರಿಕ್ ಗಾಡಿ ಕೂಡ ತಗೊಂಡಿರ್ತಾರೆ, ಆದ್ರೆ ನಿಮ್ಗೆ ಸರ್ವಿಸ್ ಸಿಗ್ತಾ ಇರಲ್ಲ. ಆದ್ರೆ ಇವರ ಶೋರೂಮ್ ಅಲ್ಲಿ ಮಾತ್ರ ನಿಮ್ಗೆ ಗಾಡಿ ತಗೊಂಡ್ರೆ ನಿಮ್ಗೆ ಸರ್ವಿಸ್ ಕೂಡ ಅವೈಲಬಲ್ ಇದೆ. ಹಾಗೆ ಇವರ ಸರ್ವಿಸ್ ಸ್ಟೇಷನ್ ಕೂಡ ಇವರ ಶೋರೂಮ್ ಇಂದ ನಿಯರ್ ಬೈ ಕೂಡ ಇದೆ. ಹಾಗೆ ನಿಮ್ಮ ಗಾಡಿಗೆ ಈ ಸರ್ವಿಸಸ್ ನೀವು ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ. ಇವ್ರ ಹತ್ರ ಬಂದ್ರೆ ಸಾಕು, ನಿಮ್ಗೆ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ. ಆಫರ್ ಇವ್ರ ಹತ್ರ ಇರೋದು ಜಸ್ಟ್ ನಿಮ್ಗೆ 50,000 ಪೇ ಮಾಡಿದ್ರೆ ಸಾಕು, ಗಾಡಿ ನಿಮ್ದಾಗುತ್ತೆ. 50,000 ರೂಪಾಯಿ ಕೊಟ್ರೆ ಗಾಡಿ ನಿಮ್ಗಾಗುತ್ತೆ. ಹಾಗೆ ನಮ್ಮ ಚಾನಲ್ ಮೆನ್ಷನ್ ಮಾಡಿದ್ರೆ ಸಾಕು, ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಅವೈಲಬಲ್ ಸಿಗುತ್ತೆ. ನೋಡಿ, 50,000ಗೆ ಈ ಗಾಡಿ ಬರುತ್ತೆ. ನಿಮ್ಗೆ ಈ ಗಾಡಿ ಬರುತ್ತೆ 50,000ಗೆ ಅಷ್ಟೇ. ನೀವು ಇನ್ನು ಬೇರೆ ಕಡೆ ಎಲ್ಲೇ ವಿಚಾರಿಸಿದ್ರು 1 lakh ಪ್ಲಸ್ ಇರುತ್ತೆ. ಆದ್ರೆ ಇವರ ಶೋರೂಮ್ ಅಲ್ಲಿ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾರ್ಗೂ ಒಂದು ಕೈಗೆಟುವ ದರದಲ್ಲಿ ಒಂದು ಗಾಡಿ, ಎಲ್ಲರಿಗೂ ಆಸೆ ಇರುತ್ತಲ್ವಾ ಒಂದು 2 ವೀಲರ್ ತಗೋಬೇಕು. ಯಾಕಂದ್ರೆ ಇವಾಗ ಎಲ್ಲರೂ ಪೆಟ್ರೋಲ್ ಗಾಡಿಯಲ್ಲಿ ಎಲ್ಲರೂ ಪೆಟ್ರೋಲ್ ಹಾಕಿ ಸಾಕಾಗಿದ್ರೆ ಇವಾಗ ಎಲ್ಲರೂ ಎಲೆಕ್ಟ್ರಿಕ್ ಗಾಡಿಗಳಿಗೆ ಹೋಗ್ತಾರೆ. ಆದ್ರೆ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಹೋದ್ರು ನೀವು 1 lakh ಪ್ಲಸ್ ಇದೆ. ಆದ್ರೆ ಎಲ್ಲರಿಗೂ ಆಸೆ ಇರುತ್ತೆ, ನಾವು ಒಂದು ಎಲೆಕ್ಟ್ರಿಕ್ ಗಾಡಿ ತಗೋಬೇಕಂದ್ರೆ ಬಡ್ಜೆಟ್ ಅಷ್ಟೊಂದು ಇಲ್ಲ ಅಂದ್ರೂ ಓಕೆ, ನಿಮ್ ಜಸ್ಟ್ 50,000 ರೂಪಾಯಿ ಇದ್ರೆ ಸಾಕು, ನಿಮ್ಮ ಗಾಡಿ ನಿಮ್ದಾಗುತ್ತೆ. ಹಾಗೆ ಇವ್ರ ಹತ್ರ EMI ಆಪ್ಷನ್ ಕೂಡ ಅವೈಲಬಲ್ ಇದೆ. ಇನ್ನೊಂದು ಸ್ಪೆಷಲ್ ಆಫರ್ ಏನ್ ಗೊತ್ತಾ ಫ್ರೆಂಡ್ಸ್, ಇವ್ರ ಹತ್ರ ಇರೋದು, ನಿಮ್ದು ಯಾವುದೇ ಹಳೆ ಎಲೆಕ್ಟ್ರಿಕ್ ಗಾಡಿ ಇದ್ರು ಇವರು ಬೈ ಬ್ಯಾಕ್ ಕೂಡ ಮಾಡ್ತಾರೆ. ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದ್ರು ನಿಮ್ಗೆ ಎಲ್ಲೂ ಸರ್ವಿಸ್ ಸಿಗ್ತಾ ಇಲ್ಲಪ್ಪ, ನಮ್ಗೆ ಎಲ್ಲೂ ಸರ್ವಿಸ್ ಸ್ಟೇಷನ್ ಸಿಗ್ತಾ ಇಲ್ಲ ಅಂದ್ರೂ ಓಕೆ, ಕಿರಣ್ ಎಲೆಕ್ಟ್ರಿಕಲ್ಸ್ ಇಲ್ಲಿ ಬಂದ್ರೆ ಸಾಕು ಇವ್ರ ಶೋರೂಮ್ಗೆ. ನಿಮ್ದು ಯಾವುದೇ ಎಲೆಕ್ಟ್ರಿಕ್ ಗಾಡಿ ಇದ್ರು ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ. ಹಾಗೆ ಡೋರ್ ಸ್ಟೆಪ್ ಡೆಲಿವರಿ ಕೂಡ ಅವೈಲಬಲ್ ಇದೆ. ಹೊಸ ಗಾಡಿ ಏನಾದ್ರು ತಗೊಂತೀರಾ ನೀವು, ಇವ್ರ ಹತ್ರ ಡೋರ್ ಸ್ಟೆಪ್ ಡೆಲಿವರಿ ಕೂಡ ಕೊಡ್ತಾರೆ. ಆಲ್ ಓವರ್ ಕರ್ನಾಟಕದಲ್ಲೂ ಕೂಡ ಇವ್ರದ್ದು ಸಪ್ಲೈ ಇದೆ. ಇನ್ನ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಇವತ್ತು ಕಿರಣ್ ಎಲೆಕ್ಟ್ರಿಕಲ್ ಸ್ಕೂಟರ್ಸ್ ಕಡೆಯಿಂದ ಕಿರಣ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಹಾಗೆ ಹೆಂಗಿದೆ ಸರ್ವಿಸಸ್, ಹೆಂಗಿದೆ ಗಾಡಿಗಳು, ಏನೇನ್ ಪ್ರೈಸಸ್ ಇದೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಸರ್ಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ.
ಹಾಯ್ ಸರ್. ನಮಸ್ತೆ ಸರ್ ಹೆಂಗಿದೆ ಸರ್? ನಮಸ್ತೆ ಸರ್. ಇವತ್ತು ನಿಮ್ಮ ಶೋರೂಮ್ ಬಂದಿದೀವಿ. ಹೌದು ಮೇಡಮ್. ಸರ್ ನಿಮ್ಮ ಶೋರೂಮ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಹಾಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ ರಾಜ್ಕುಮಾರ್ ರೋಡ್ ಅಲ್ಲಿ ಬ್ಲೂ ಅಂಡ್ ಐ ಕಾರ್ ಶೋರೂಮ್ ಇದೆ. ಬ್ಲೂ ಅಂಡ್ ಐ ಕಾರ್ ಶೋರೂಮ್ ಇಂದ 4th ಬಿಲ್ಡಿಂಗ್ ಅಲ್ಲಿ ನಮ್ ಶೋರೂಮ್ ಇದೆ. ಹಂಗಿಲ್ಲ ಅಂದ್ರೆ ಗೂಗಲ್ ಜಸ್ಟ್ ಕಿರಣ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಗೂಗಲ್ ಮಾಡಿದ್ರೆ ರಾಜಾಜಿನಗರ ಅಂತ ಬರುತ್ತೆ, ಅದು ನಮ್ ಲೊಕೇಶನ್ ಶೋರೂಮ್ದು. ಲಕ್ಷ್ಮೀನಾರಾಯಣಪುರ ಅಂತ ಬರುತ್ತೆ, ಅದು ನಮ್ ಸರ್ವಿಸ್ ಸೆಂಟರ್ ಲೊಕೇಶನ್. ಹಂಗೆ ಮತ್ತೆ ನಮ್ದು 2011 ಇಂದ ಮಾಡ್ತಾ ಇದೀವಿ. ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸ್ ಸೆಂಟರ್ ಇದೆ, ಮತ್ತೆ ನಮ್ದೇ ಸ್ಪೇರ್ ಶಾಪ್ ಇದೆ. ಸೊ ಎಲ್ಲ ನಿಮ್ಗೆ ಈಸಿಯಾಗಿ ಕನ್ವೀನಿಯಂಟ್ ಆಗಿ ಸಿಗುತ್ತೆ. ಮತ್ತೆ ನಮ್ಮಲ್ಲಿ ಪ್ರೀಮಿಯಂ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗೋ ಪ್ರಾಡಕ್ಟ್ ನ ನಾವು ಸೆಲ್ ಮಾಡ್ತಾ ಇದ್ದೀವಿ. ನಮ್ದು ಬಿಸ್ನೆಸ್ ಹೆಂಗೆ ಅಂದ್ರೆ ಮೇಡಮ್, ತುಂಬಾ ವರ್ಷದಿಂದ ಮಾಡ್ತಾ ಇರೋದ್ರಿಂದ, ಸರ್ವಿಸ್ ಕೊಡೋದ್ರಿಂದ ಕಸ್ಟಮರ್ ಟು ಕಸ್ಟಮರ್, ಮೌತ್ ಟು ಮೌತ್ ಆ ತರ ನಮ್ದು ಬ್ರ್ಯಾಂಡ್ ಆಗಿ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಅದೇನ್ ತೊಂದರೆ ಇಲ್ಲ ನಮ್ಗೆ. ಹೌದಾ? ಓಕೆ ಸರ್. ಸರ್ ಹಾಗಾದ್ರೆ ಗಾಡಿ ಕಲೆಕ್ಷನ್ಸ್ ನೋಡೋಣ ಸರ್. ನೋಡೋಣ. ಹಾಗೆ ಬನ್ನಿ ವೀಕ್ಷಕರೇ, ಇವತ್ತು ಯಾವ ಗಾಡಿಗಳು ತೋರ್ತಾರ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಮಾಡೋಣ ಬನ್ನಿ. ಇವಾಗ ಎಲ್ಲರಿಗೂ ಒಂದು ಎಲೆಕ್ಟ್ರಿಕ್ ಗಾಡಿ ತಗೋಬೇಕಂತ ಇರುತ್ತೆ ಸರ್. ಅಷ್ಟೊಂದು ಅಮೌಂಟ್ ಕೂಡ ಇರಲ್ಲ. ಯಾಕಂದ್ರೆ ಇವಾಗ ಎಲೆಕ್ಟ್ರಿಕ್ ಗಾಡಿಗಳು ನೋಡ್ತಾ ಇದೀರಾ, 1 lakh ಪ್ಲಸ್ ಇದೆ ಗಾಡಿಗಳು. ಸರ್ ನಿಮ್ಮ ಹತ್ರ ಏನ್ ಸರ್ ಸ್ಪೆಷಾಲಿಟಿ? ನಿಮ್ಮ ಹತ್ರನೇ ಯಾಕೆ ಬಂದ್ ಗಾಡಿಗಳು ತಗೋಬೇಕು? ನೋಡಿ, ಇವಾಗ ಸ್ವಲ್ಪ ಜನಕ್ಕೆ ಲೇಡೀಸ್ ಇಲ್ಲ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಇಲ್ಲ ಬಿಲೋ 18 ಏಜ್, ಟ್ಯೂಷನ್ಸ್ ಹೋಗ್ಬೇಕು, ಕಾಲೇಜ್ ಹೋಗ್ಬೇಕು, ಡೈಲಿ ಕಮ್ಯೂಟ್ ಗೆ ಒಂದು 40 to 50 ಕಿಲೋಮೀಟರ್ ಮಾತ್ರ ಟ್ರಾವೆಲ್ ಮಾಡ್ತಾರೆ. ಕೆಲವರಿಗೆ ಅಂತವ್ರಿಗೆ ನಮ್ಮ ಹತ್ರನೂ ಬೆಸ್ಟ್ ಆಪ್ಷನ್ ಇದೆ. ಇಲ್ಲ ಕೆಲವರು ಝೊಮ್ಯಾಟೊ ಮಾಡ್ತೀವಿ, ಇನ್ನೊಂದು ಇಲ್ಲ ತುಂಬಾ ಮಾರ್ಕೆಟಿಂಗ್ ಮಾಡ್ತೀವಿ, ಅಂತವ್ರಿಗೂ ವೆಹಿಕಲ್ಸ್ ಇದೆ ನಮ್ಮಲ್ಲಿ. ಎಲ್ಲ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಪ್ರೆಸೆಂಟ್ಲಿ ಇದೆ. ರಿಜಿಸ್ಟ್ರೇಷನ್ ವೆಹಿಕಲ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಬರ್ತಾ ಇರುತ್ತೆ, ಅವಾಗ ಅದನ್ನು ಮಾಡಬಹುದು. ಇವಾಗ ನೋಡಿ ಮೇಡಮ್, ಇದು BMR ಅಂತ ಕಂಪನಿ, ಇದು ಚಿತ್ತೂರ್ ಬೇಸ್ಡ್. ಇದು BMR ಅಂತ ಕಂಪನಿ. ಫ್ರಂಟ್ ಡಿಸ್ಕ್ ಬ್ರೇಕ್ಸ್ ಇರುತ್ತೆ, ಬ್ಯಾಕ್ ಡ್ರಮ್ ಬ್ರೇಕ್ಸ್ ಇರುತ್ತೆ. ಇದು BMR ಅಂತ. ಇದು ಬಂದು ನಿಮ್ಗೆ 62,000 ಆಗುತ್ತೆ. 62,000 ಸ್ವಲ್ಪ ಫ್ಯಾನ್ಸಿ ಮಾಡ್ಲು, ಚೆನ್ನಾಗಿರುತ್ತೆ. ಎಷ್ಟು ಮೈಲೇಜ್ ಬರುತ್ತೆ ಸರ್ ಈ ಗಾಡಿ ಬಂದ್ಬಿಟ್ಟು? ಮೇಡಮ್ ಇದು ನಿಮ್ಗೆ 62,000 ಗೆ 50 ಕಿಲೋಮೀಟರ್ ಬರುತ್ತೆ. ನಿಮ್ಗೆ ರೇಂಜ್ 100-140 ಕಿಲೋಮೀಟರ್ ತನಕನೂ ಸಿಗುತ್ತೆ ಮೇಡಮ್. ಬ್ಯಾಟ್ರಿ ಡಿಪೆಂಡ್ಸ್. 2 ತರ ಬ್ಯಾಟ್ರಿ ಇದೆ, ಒಂದು ಲೆಡ್ ಬ್ಯಾಟ್ರಿ, ಇನ್ನೊಂದು ಲಿಥಿಯಂ ಬ್ಯಾಟ್ರಿ. ಲೆಡ್ ಬ್ಯಾಟ್ರಿ ಅಂದ್ರೆ 6 to 7 ಅವರ್ಸ್ ಚಾರ್ಜ್ ಮಾಡಬೇಕು. ಮತ್ತೆ ನಿಮ್ಗೆ 62,000 ಸಿಗುತ್ತೆ. 6 to 7 ಅವರ್ಸ್ ಚಾರ್ಜ್ ಮಾಡಿದ್ರೆ 50 ಕಿಲೋಮೀಟರ್ ಸಿಗುತ್ತೆ. ಇನ್ ಕೇಸ್ ಅದೇ ಗಾಡಿಗೆ ಲಿಥಿಯಂ ಬ್ಯಾಟ್ರಿ ಬೇಕು ಅಂದ್ರೆ ಅದು ಸಿಗುತ್ತೆ. ಲಿಥಿಯಂ ಬ್ಯಾಟ್ರಿ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ 3 years ವಾರಂಟಿ ಇರುತ್ತೆ. ಲೆಡ್ ಬ್ಯಾಟ್ರಿಗೆ 1 year ವಾರಂಟಿ ಇರುತ್ತೆ, ಲಿಥಿಯಂ ಬ್ಯಾಟ್ರಿಗೆ 3 years ವಾರಂಟಿ ಇರುತ್ತೆ. ಲಿಥಿಯಂ ಬ್ಯಾಟ್ರಿಯಲ್ಲಿ ನಿಮ್ಗೆ 50 ಕಿಲೋಮೀಟರ್ ಇಂದ ಸ್ಟಾರ್ಟ್ ಮಾಡಿ 140-150 ಕಿಲೋಮೀಟರ್ ತನಕ ಸಿಗುತ್ತೆ. ಅಷ್ಟು ಸ್ಪೇಸ್ ಇರುತ್ತೆ. ಅದಕ್ಕೆ ಯಾವ ತರ ಕೆಪಾಸಿಟಿ ಕಸ್ಟಮರ್ ಕೇಳ್ತಾರೋ ಬ್ಯಾಟ್ರಿ, ಆ ತರ ಮೈಲೇಜ್ ಯಾವ ತರ ರೇಂಜ್ ಕೇಳ್ತಾರೆ ಆ ತರ ಬ್ಯಾಟ್ರಿ ಇದಕ್ಕೆ ಫಿಟ್ ಮಾಡಿ ಕೊಡ್ತಾರೆ. ಕೆಲವರು 50 ಕಿಲೋಮೀಟರ್ ಅಂತಾರೆ, ಕೆಲವರು 100 ಕಿಲೋಮೀಟರ್ ಅಂತಾರೆ, ಕೆಲವರು 70 ಕಿಲೋಮೀಟರ್ ಅಂತಾರೆ. ಸೊ ಆ ತರ ಸ್ಪೆಸಿಫಿಕೇಶನ್ ಆಗಿ ಎಷ್ಟು ಕಿಲೋಮೀಟರ್ ಹೇಳ್ತಾರೆ ಅದ್ರ ಪ್ರಕಾರ ನಾವು ಬ್ಯಾಟ್ರಿ ಪ್ಯಾಕ್ ರೆಡಿ ಮಾಡಿಸಿ 3 years ವಾರಂಟಿ ಜೊತೆಗೆ ವಿತ್ ಎವ್ರಿ ಸೇಫ್ಟಿ ಫ್ಯೂಚರ್ಸ್, ಟೆಂಪರೇಚರ್ ಸೆನ್ಸರ್ ಆಗ್ಬೋದು, ಮತ್ತೊಂದು ಸ್ಮಾರ್ಟ್ BMS, ಎಲ್ಲಾ ತರ ಬ್ಯಾಟ್ರಿನೂ ಸಿಗುತ್ತೆ ಮೇಡಮ್. ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಇದು BMR ಅಂತ. ನೆಕ್ಸ್ಟ್ ಇದು ಗೌರ ಎಲೆಕ್ಟ್ರಿಕ್. BMR ಅಲ್ಲಿ ಏನಾದ್ರೂ ಕಲರ್ಸ್ ಆಪ್ಷನ್ಸ್ ಇದೆಯಾ ಸರ್? ಮೇಡಮ್ ಇದರಲ್ಲಿ ವೈಟ್ ಇದೆ, ಬ್ಲೂ ಇದೆ, ಗ್ರೇ ಇದೆ. ಹೌದಾ? 3 ಕಲರ್ ಆಪ್ಷನ್ ಇದೆ ಇದರಲ್ಲಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಇದು ಬಂದು ಪಳನಿ ಅಂತ, ತಮಿಳ್ನಾಡುದು ಗೌರ ಎಲೆಕ್ಟ್ರಿಕ್ ಅಂತ. ಫ್ರಂಟ್ ಬ್ಯಾಕ್ 2 ಡಿಸ್ಕ್ ಬ್ರೇಕ್ಸ್, ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್. ಬೇಕಾದ್ರೆ ಇದ್ರ ಮೇಲೆ ನಿಮ್ಗೆ 10 ನಿಂತ್ಕೊಂಡ್ರು ಏನು ಆಗಲ್ಲ. ನೀವ್ ಎಷ್ಟ್ ಅಂದ್ರೆ ಬೇಕಾದ್ರೆ 10 ನಿಂತ್ಕೊಂತೀನಿ ನಾನು. ನೋಡಿ ಏನ್ ಸರ್ ನೀವು ಗಾಡಿ ಮೇಲೆ ನಿಂತ್ಕೊಂಡ್ ಬಿಟ್ಟಿದ್ದೀರಾ ಸರ್? ಏನ್ ಸರ್ ಗಾಡಿ ಮೇಲೆ ನಿಂತ್ಕೊಂಡ್ ಬಿಟ್ಟಿದ್ದೀರಾ? ಏನು ಆಗಲ್ಲ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಹಿಂಗ್ ನಿಂತ್ಕೊಳಕ್ ಆಗಲ್ಲ, ಕ್ವಾಲಿಟಿ ಹಂಗಿರುತ್ತೆ. ಹೌದು ಸರ್. ಎಷ್ಟು ಕೊಡುತ್ತೆ ಸರ್ ಮೈಲೇಜ್? ಮೈಲೇಜ್ ನಿಮ್ಗೆ 140 to 150 ಕಿಲೋಮೀಟರ್ ತನಕ ಮೈಲೇಜ್ ಕೊಡುತ್ತೆ ಮೇಡಮ್. ಓಕೆ. 140 ಬ್ಯಾಟ್ರಿ ಮೇಡಮ್ ಸ್ಟಾರ್ಟಿಂಗ್ ಲೆಡ್ ಬ್ಯಾಟ್ರಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಲೆಡ್ ಬ್ಯಾಟ್ರಿ ಅಂದ್ರೆ 60,000, 50 ಕಿಲೋಮೀಟರ್ ರೇಂಜ್ ಸಿಗುತ್ತೆ ಮೇಡಮ್. ನೋಡಿ 60-70 ಅಂತಾನು ಹೇಳ್ಬೋದು, ಬಟ್ ಕರೆಕ್ಟ್ ಆಗಿ ನಾನು ಏನಿದೆ ಕಸ್ಟಮರ್ ರಿವ್ಯೂ, ಅವ್ರ ಡ್ರಾಬ್ಯಾಕ್ ಏನಿದೆ ಅದನ್ನ ಮಾತ್ರ ಹೇಳ್ತಾ ಇದೀನಿ. 60-70 ಅಂತ ಹೇಳಿ ನಾವು ಮಾರೋದಿಲ್ಲ. 50 ಕಿಲೋಮೀಟರ್ ಬರುತ್ತೆ ಮೇಡಮ್. ಹೌದು. ಮೋಟರ್ಗೆ ಕಂಟ್ರೋಲರ್ಗೆ 3 years ವಾರಂಟಿ ಇರುತ್ತೆ, ಬ್ಯಾಟ್ರಿಗೆ 1 year ವಾರಂಟಿ ಇರುತ್ತೆ. ಕಂಪ್ಲೀಟ್ ಡಿಸ್ಕ್ ಬ್ರೇಕ್ಸ್ 2 ಫ್ರಂಟ್ ಬ್ಯಾಕ್ 2 ಡಿಸ್ಕ್ ಬ್ರೇಕ್ಸ್ ಮೇಡಮ್. ಮತ್ತೆ ನೀವು ಬೂಟ್ ಸ್ಪೇಸ್ ನೋಡಬಹುದು. ಇಷ್ಟು ಸ್ಪೇಸ್ ಇರುತ್ತೆ ಮೇಡಮ್ ಅವ್ರಿಗೆ. ಇಷ್ಟು ಸ್ಪೇಸ್ ಇರುತ್ತೆ. ಮತ್ತೆ ಸೇಫ್ಟಿ ಫ್ಯೂಚರ್ MCB ಕೊಟ್ಟಿರ್ತಾರೆ, ಏನಾದ್ರೆ ಓವರ್ಲೋಡ್ ಏನಾದ್ರೆ ಆದ್ರೆ ಟ್ರಿಪ್ ಆಗಕ್ಕೆ. ಹೌದೌದು. ಎಲ್ಲ ಬ್ಯಾಟ್ರಿ ಇನ್ಬಿಲ್ಟ್ ಮೇಡಮ್. ಬೇಕಂದ್ರೆ ಡಿಟ್ಯಾಚಬಲ್ ಮಾಡಬಹುದು. ಮತ್ತೆ ನಿಮ್ಗೆ ಡ್ರೈವ್ ರಿವರ್ಸ್ ಇರುತ್ತೆ, ಮತ್ತೆ ಪಾರ್ಕಿಂಗ್ ಇರುತ್ತೆ, ಕ್ರೂಸ್ ಇರುತ್ತೆ.
ಪ್ರತಿಯೊಂದು ಇರುತ್ತೆ, ಎಲ್ಲ LED ಲೈಟ್ಸ್ ಇರುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಎಲ್ಲ. ಹೌದು ಮೇಡಮ್, ಕಂಪ್ಲೀಟ್ ಕ್ವಾಲಿಟಿ ಮಾತ್ರ ಟಾಪ್ ಕ್ವಾಲಿಟಿ ಮೇಡಮ್. ಈ ಗಾಡಿ ಪ್ರೈಸ್ ಏನಾಗುತ್ತೆ ಹೇಳಿದ್ರಿ ಸರ್ ಇದು? ಮೇಡಮ್ ಇದು 60,000. ಗೌರಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಕಂಪನಿ ಹೆಸರು, ತಮಿಳ್ನಾಡುದು. ಅದ್ರಲ್ಲಿ ಇದು 60,000. ಅವ್ರದ್ರಲ್ಲಿ 2 ಮಾಡಲ್ ಬರುತ್ತೆ. ಇದು ಒಂದು ನಿಮ್ಗೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಡಿಸ್ಕ್ ಬ್ರೇಕ್ಸ್, ಇಲ್ಲ ಸ್ವಲ್ಪ ನಾರ್ಮಲ್ ಬ್ರೇಕ್ಸ್ ಬೇಕು ಅನ್ನೋರು ಇರ್ತಾರೆ. ಡಿಸ್ಕ್ ಬೇಡ ರೀ ನಮ್ಗೆ ಸ್ಕಿಟ್ ಆಗುತ್ತೆ ಅದು ಇದು ಕೆಲವರು ಹೇಳ್ತಾರಲ್ಲ, ಅವ್ರಿಗೆ ಡ್ರಮ್ ಬ್ರೇಕ್ಸ್. ಇದು ಗೌರಾ ಎಲೆಕ್ಟ್ರಿಕ್ ಅಲ್ಲಿ 2ನೇ ಮಾಡಲ್ ಸ್ನೈಪರ್ ಅಂತ. ಇದು ನಿಮ್ಗೆ 50,000 ಕೊಡ್ತೀವಿ ಮೇಡಮ್. 50,000 50 ಕಿಲೋಮೀಟರ್. ಇದ್ರಲ್ಲಿ ನಿಮ್ಗೆ 3 ಕಲರ್ ಆಪ್ಷನ್ ಇರುತ್ತೆ ಮೇಡಮ್. ಒಂದು ರೆಡ್, ಇನ್ನೊಂದು ಆರೆಂಜ್, ಬ್ಲೂ ಕಲರ್ ನಿಮ್ಗೆ ಅಲ್ಲಿದೆ. ಗೋಡನ್ ಅಲ್ಲಿ ತೋರಿಸ್ಕೊಡ್ತೀವಿ. ಗೋಡನ್ ಅಲ್ಲೂ ಇದೆ ಸರ್. ಇವಾಗ ಇಲ್ಲಿ ನಿಲ್ಸಿರೋದು ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ ಮೇಡಮ್. ಇದೆಲ್ಲ ಜಸ್ಟ್ ಕಸ್ಟಮರ್ ನೋಡ್ಲಿ ಅಂತ ಅಷ್ಟೇ. ನಮ್ ಗೋಡನ್ ಅಲ್ಲಿ ಎನಿ ಟೈಮ್ 50 to 100 ವೆಹಿಕಲ್ ಸ್ಟಾಕ್ ಇರುತ್ತೆ. ನಿಮ್ಗೆ ಯಾವಾಗ ಬಂದ್ರು, ಯಾವ ಕಲರ್ ಬಂದ್ರು, ಇನ್ ಕೇಸ್ 99% ಸಿಗುತ್ತೆ. ಇನ್ ಕೇಸ್ ಯಾವ್ದಾದ್ರು ಒಂದ್ ಕಲರ್ ಶಾರ್ಟೇಜ್ ಆದ್ರೆ ಒಂದ್ 2 to 3 ಡೇಸ್ ಅಲ್ಲಿ ನಿಮ್ಗೆ ತಲುಪಿಸಬಹುದು ಮೇಡಮ್. ಹೌದು ಸರ್. ಇವಾಗ ಯಾರಾದ್ರೂ ಬಂದ್ರೆ ಇವಾಗ ಇಮಿಡಿಯೇಟ್ ಆಗಿ ಗಾಡಿ ಏನಾದ್ರು ಬೇಕಂತ ಹೇಳಿದ್ರೆ ಮೇಡಮ್ ರೆಡಿ ಇರುತ್ತೆ ಮೇಡಮ್. ವೆಹಿಕಲ್ಸ್ ಎಲ್ಲ ರೆಡಿ ಇರುತ್ತೆ ನಮ್ಮಲ್ಲಿ. ಯಾವ್ದು ಆಮೇಲೆ ಅನ್ನೋದು ಇರಲ್ಲ, ಎಲ್ಲ ರೆಡಿ ಇರುತ್ತೆ. ಇವತ್ತು ಬಂದು ಇವತ್ತೇ ಗಾಡಿ ತಗೊಂಡು ಹೋಗ್ಬೋದು 100% ಮೇಡಮ್, ಗ್ಯಾರಂಟಿ ಅದು 100%. ಸಮ್ ಟೈಮ್ಸ್ ಯಾವಾಗ್ಲಾದ್ರೆ ಒಂದ್ ಕಲರ್ ಶಾರ್ಟೇಜ್ ಇತ್ತು, ವೈಟ್ ಕಲರ್ ಕೇಳ್ತಾರೆ, ಅವಾಗ ಶಾರ್ಟೇಜ್ ಇದ್ದಾಗ 1 to 2 ಡೇಸ್ ಟೈಮ್ ತಗೊಂತೀವಿ, ಕಸ್ಟಮರ್ ಗೆ ತಲುಪಿಸ್ಕೊಡ್ತೀವಿ. ಹೌದು. ಮತ್ತೆ ಇದು 2 ಕಂಪ್ನಿ ಆಯ್ತು ಮೇಡಮ್. ಇನ್ನೊಂದು ಕಂಪ್ನಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ವಜ್ರ ಅಂತ, ಗುಜರಾತ್ ಕಂಪ್ನಿ, ತಿರಂಗ ಆಟೋಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಅವ್ರದ್ದು ಗಾಡಿ ಇದು. ಇದು ಬಂದಿ ಮೇಡಮ್ ವೆಹಿಕಲ್ ನಿಮ್ಗೆ 54,000 ಆಗುತ್ತೆ. 54,000 ಆಗುತ್ತೆ. ಮತ್ತೆ ನಮ್ಮಲ್ಲಿ ನಿಮ್ಗೆ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಂದ್ರೆ, ನಿಮ್ಮ ಹತ್ರ ಹಳೆ ಗಾಡಿ ಇರುತ್ತೆ, ಒಂದ್ 7 to 8 years ಆಗಿರುತ್ತೆ, ಬ್ಯಾಟ್ರಿ ಚೆನ್ನಾಗಿರುತ್ತೆ, ಬ್ಯಾಟ್ರಿ ಹೊಸದಾಗ ಹಾಕೊಂಡಿರ್ತೀರಾ, ಅವಾಗ ನಮ್ ಬ್ಯಾಟ್ರಿ ನನ್ಗೆ ಚೆನ್ನಾಗಿದೆ, ಗಾಡಿ ಬಾಡಿ ಎಲ್ಲ ಡ್ಯಾಮೇಜ್ ಆಗಿದೆ, ಅದೆಲ್ಲೂ ಸಿಗ್ತಾ ಇಲ್ಲ ಸ್ಪೇರ್ ಪಾರ್ಟ್ಸ್ ಅಂತ ಹೇಳೋರು, ಬರೀ ಅವ್ರ ಗಾಡಿ ತಗೊಂಬಂದ್ರೆ ಅದನ್ನು ಬೈಬ್ಯಾಕ್ ತಗೊಂತೀನಿ, ಮತ್ತೆ ಅವ್ರದ್ದು ಬ್ಯಾಟ್ರಿ ತೆಗ್ದು ಈ ಗಾಡಿ ಫಿಟ್ ಮಾಡ್ಕೊಡ್ತೀನಿ. ಬರೀ 35,000 ಗಾಡಿ ಕೊಡ್ತೀನಿ. 35,000 ಬರೀ ಗಾಡಿ ವಿತೌಟ್ ಬ್ಯಾಟ್ರಿ, ವಿತೌಟ್ ಚಾರ್ಜರ್, ಇನ್ಕ್ಲೂಡಿಂಗ್ ಟ್ಯಾಕ್ಸ್ 35,000 ಗಾಡಿ ಕೊಡ್ತೀನಿ. ಸರ್ ಇನ್ನು ಇವಾಗ ಜಸ್ಟ್ ಸುಮಾರು ಜನ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಇವಾಗ ಹಳೆ ಗಾಡಿ ಬೈಬ್ಯಾಕ್ ಮಾಡ್ತೀನಿ ಅಂತ, ಆಮೇಲೆ ಪೆಟ್ರೋಲ್ ಗಾಡಿಗಳು ತಗೊಂಡ್ಬಂದು. ಇಲ್ಲ ಮೇಡಮ್, ಪೆಟ್ರೋಲ್ ವೆಹಿಕಲ್ಸ್ ನಮ್ಗೆ ಐಡಿಯಾ ಇರಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸೊ ಪೆಟ್ರೋಲ್ ವೆಹಿಕಲ್ಸ್ ತಗೊಳಲ್ಲ. ನೀವು ಯಾವ್ದೇ ಎಲೆಕ್ಟ್ರಿಕ್ ಗಾಡಿ, ಯಾವ್ದೇ ಬ್ರ್ಯಾಂಡ್ ಇರ್ಲಿ, ಎಷ್ಟು ವರ್ಷ ಹಳೇದಾದ್ರೂ ಇರ್ಲಿ, ತಗೊಂಬನ್ನಿ. ಅದೇನಿದೆ ರೀಸನಬಲ್ ಆಗಿ ನಾವು ಮಾಡ್ಕೊಡ್ತೀವಿ. ಹೌದೌದು. ಸ್ಕ್ರಾಪ್ ಆಗ್ಬಿಟ್ಟಿರ್ಲಿ ಮೇಡಮ್ ಗಾಡಿ, ಅದಕ್ಕೆ ಏನಿದೆ ರೀಸನಬಲ್ ಆಗಿ ವ್ಯಾಲ್ಯೂ ಆಗಿ ಕೊಡ್ತೀವಿ ಮೇಡಮ್. ಸರ್ ಇವಾಗ ಯಾರಾದ್ರೂ ಇವಾಗ 50,000 ಸ್ಟಾರ್ಟಿಂಗ್ ಇದೆ ನಿಮ್ಮ ಹತ್ರ ಗಾಡಿಗಳು. ಸರ್ ಇವಾಗ ಎಷ್ಟೋ ಜನಕ್ಕೆ ಇವಾಗ ಲೇಡೀಸ್ ಇರ್ತಾರೆ, ಮನೆ ಹತ್ರನೇ ತರಕಾರಿಗೆ, ಹಾಲಿಗೆ, ತರಕಾರಿಗೆ ಅದಕ್ಕೆ ಇದಕ್ಕೆ ಓಡಾಡಕ್ಕಂತ ಒಂದ್ ಗಾಡಿ ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಅವ್ರ ಹತ್ರ 50,000 ಅಮೌಂಟ್ ಇರಲ್ಲ ಒಂದೇ ಸಲ ಕ್ಯಾಶ್. ಸರ್ ಇವಾಗ ಅವ್ರಿಗೇನಾದ್ರು EMI ಆಪ್ಷನ್ಸ್? ಖಂಡಿತ ಮೇಡಮ್, EMI 100% ಮಾಡ್ಕೊಡ್ತೀವಿ, ಅದೇನ್ ತೊಂದರೆ ಇಲ್ಲ. ಬಟ್ ಸಿವಿಲ್ ಬಂದು ನಿಮ್ಗೆ 700 and above ಇರಬೇಕು. ಬಿಕಾಸ್ ಇದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಆಗಿರೋದ್ರಿಂದ 700 and above ಇರಬೇಕು. ಪೆಟ್ರೋಲ್ ವೆಹಿಕಲ್ 650, 600 ಇದ್ರು ಕೊಡ್ತಾರೆ. ಬಟ್ ಇದ್ರಲ್ಲಿ ನಮ್ಗೆ 700 ಮಿನಿಮಮ್ ಇದ್ರೆ 100% ಲೋನ್ ಮಾಡ್ಕೊಡ್ತೀವಿ ಮೇಡಮ್. ಡೌನ್ ಪೇಮೆಂಟ್ ಜಸ್ಟ್ 10 to 15,000 ಇರುತ್ತೆ, ಅಷ್ಟ್ ಮಾಡ್ಕೊಟ್ರೆ ಸಾಕು. ಮತ್ತೆ ಇದೇ ವೆಹಿಕಲ್ ಮೇಡಮ್ ಲೆಡ್ ಬ್ಯಾಟ್ರಿ ಅಂದಿದ್ದಕ್ಕೆ 60,000. ಮತ್ತೆ ಇದು 62,000. ಈ ಗಾಡಿಗೆ BMR ಗೆ, ಗೌರಾ ಎಲೆಕ್ಟ್ರಿಕ್ ಗೆ ವಾರಿಯರ್ ಅಂತ ಇದೆ, ಇದು 60, ಸ್ನೈಪರ್ ಅಂತ ಇದೆ 50. ನಮ್ಗೆ ಲಿಥಿಯಂ ಬ್ಯಾಟ್ರಿ ಬೇಕು ಅಂದ್ರೆ ನಮ್ಮ ಹತ್ರ 60,000 ಇಂದ ಸ್ಟಾರ್ಟ್ ಆಗುತ್ತೆ ಈ ಗಾಡಿಗೆ. ಈಗ ಸ್ನೈಪರ್ ಗೆ ಪ್ಲಸ್ 10,000 ಆಡ್ ಆಗುತ್ತೆ. 50 ಕಿಲೋಮೀಟರ್ ಸೇಮ್ ಕಿಲೋಮೀಟರ್ ರೇಂಜ್ ಗೆ. ಇದು ಬಂದು ನಿಮ್ಗೆ 70 ಆಗುತ್ತೆ ಸೇಮ್ 50 ಕಿಲೋಮೀಟರ್ ರೇಂಜ್ ಗೆ. ಸಮ್ ಟೈಮ್ಸ್ ನನ್ಗೆ 100 ಬೇಕು ಅಂತಾರ, ಬರ್ಲಿ 100 ಕಿಲೋಮೀಟರ್ ಬ್ಯಾಟ್ರಿ ಫಿಟ್ ಮಾಡ್ಕೊಡ್ತೀವಿ. ಇದಕ್ಕೆ 100 ಬೇಕು, ಇಲ್ಲ ನನ್ಗೆ 80 ಬೇಕು, 70 ಬೇಕು ಅನ್ನೋರಿಗೆ ಇದು. ಎಷ್ಟು ಮೈಲೇಜ್ ಎಷ್ಟು ಮೇಡಮ್? ಮ್ಯಾಕ್ಸಿಮಮ್ ನಮ್ಮ ಹತ್ರ 150 ಕಿಲೋಮೀಟರ್ ರೇಂಜ್ ತನಕ ಸಿಗುತ್ತೆ. 150 ತನಕ. ಬರೀ ವೆಹಿಕಲ್ ಒಂದ್ ಪ್ರೈಸ್ ಇರುತ್ತೆ ಮೇಡಮ್. ಇವಾಗ ಇದು ಲೆಡ್ ಬ್ಯಾಟ್ರಿ ಜೊತೆಗೆ 50,000, 14,000 rupees ಲೆಡ್ ಬ್ಯಾಟ್ರಿ ಕಾಸ್ಟ್ ಆಗುತ್ತೆ. ಆ 14,000 ಮೈನಸ್ ಮಾಡ್ತೀವಿ 50 ಅಲ್ಲಿ, 36 ಆಗುತ್ತೆ. 2,000 ಚಾರ್ಜರ್ ಮೈನಸ್ ಮಾಡ್ತೀವಿ, 34 ಆಗುತ್ತೆ. ಪ್ಲಸ್ ಲಿಥಿಯಂ ಬ್ಯಾಟ್ರಿ ಅವ್ರಿಗೆ ಎಷ್ಟು ಕಿಲೋಮೀಟರ್ ರೇಂಜ್ ಬೇಕು ಅಂತ ಅದ್ರ ಪ್ರಕಾರ ಆ ಕಾನ್ಫಿಗರೇಷನ್ ಮಾಡಿ ನಾವು ಹಾಕೊಡ್ತೀವಿ ಮೇಡಮ್. ಮತ್ತೆ ಇನ್ನೊಂದು ಇಮಿಡಿಯೇಟ್ ಕಾನ್ಸೆಪ್ಟ್ ಇದು, ನಿಮ್ಗೆ ಯಾವ್ದೇ ತರ ಎಲೆಕ್ಟ್ರಿಕ್ ಗಾಡಿ ಇರ್ಲಿ ನಮ್ಮಲ್ಲಿ ಸರ್ವಿಸ್ ಸೆಂಟರ್ ಇದೆ. ಸರ್ವಿಸ್ ಮಾಡ್ಕೊಡ್ತೀವಿ. ಯಾವ್ದೇ ತರ ಎಲೆಕ್ಟ್ರಿಕ್ ಗಾಡಿ ಇರ್ಲಿ, ಮತ್ತೆ ಮಲ್ಟಿ ಬ್ರ್ಯಾಂಡ್ ಸ್ಪೇರ್ಸ್ ಇದೆ, ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಸೆಂಟರ್ ಇದೆ.
2011 ಇಂದ ಇದೇ ಸರ್ವಿಸ್ ಸೆಂಟರ್ ಇಂದಾನೇ ನಾವು ಸೇಲ್ಸ್ ಆಗ್ತಾ ಇರೋದು ಮೇಡಮ್. ಸೇಲ್ಸ್ ಆಗ್ತಾ ಇರೋದು 100%. ಈ ಗಾಡಿ ನೋಡಿ ತಗೊಂತಾರೆ ಅನ್ನೋದು ಸ್ವಲ್ಪ ಜನ ಇರ್ತಾರೆ, ಹೌದು ಬಟ್ ಸರ್ವಿಸ್ ಇಂದ ನಮ್ಗೆ ತುಂಬಾ ಜನ ಬರ್ತಾ ಇದಾರೆ. ತುಂಬಾ ಜನ ಬರ್ತಾ ಹೌದು ಇದಾರೆ. ಹೌದು ಹೌದು. ಮೀನ್ಸ್ ಇವಾಗ ಎಲ್ಲಾರ್ಗು ಜನಕ್ಕೆ ಏನಿರುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ಬಿಡ್ತಾರೆ, ಆದ್ರೆ ನಮ್ಗೆ ಸರ್ವಿಸ್ ಅದೊಂದು ಕಾನ್ಸೆಪ್ಟ್ ನಮ್ಮ ಹತ್ರ ಇಲ್ಲ ಮೇಡಮ್. ನಮ್ಮ ಹತ್ರ ತಗೊಂಡಾಗ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಇದ್ದಾಗ 1 or 2 days ಡಿಲೇ ಆಗ್ಬೋದು. ಕಡಿಮೆ ಇದ್ದಾಗ 100% ಇಮಿಡಿಯೇಟ್ ವಿತಿನ್ ಸೇಮ್ ಡೇ ಮಾಡ್ಕೊಡ್ತೀವಿ. ಏನ್ರಿ ಅವತ್ ವಿಡಿಯೋ ಅಲ್ಲಿ ಹೇಳಿದೀರಾ ಇಮಿಡಿಯೇಟ್ ಅಂದ್ರೆ ಇವಾಗ ನೋಡಿದ್ರೆ ಒಂದ್ ದಿವಸ ಅಂತ ಕೆಲವ್ರು ಕೇಳ್ತಾರೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ವರ್ಕ್ ಲೋಡ್ ಖಂಡಿತ ಕಡಿಮೆ ಇತ್ತು ಅಂದ್ರೆ ಅದು ಇಮಿಡಿಯೇಟ್ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ 1 or 2 days ಮ್ಯಾಕ್ಸಿಮಮ್ 100% ಅವ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ತೀವಿ. ಹೌದು ಹೌದು. ಇನ್ನೊಂದ್ ಏನ್ ಗೊತ್ತಾ ಸರ್, ನಿಮ್ ಹತ್ರ ಗಾಡಿ ತಗೊಂಡ್ರೆ ಬೆನಿಫಿಟ್ ಅಂದ್ರೆ ಮೇಲ್ ಸರ್ವಿಸ್ ಕೊಡ್ತಾ ಇದ್ದೀರಾ. 100% ಮೇಡಮ್. ಅದ್ರಿಂದಾನೇ ಜನ ತಗೊಂತಾ ಇರೋದು, ಅದ್ರಿಂದಾನೇ ಜನ ತಗೊಂತಾ ಇರೋದು. ಎಷ್ಟೋ ಬ್ರಾಂಡೆಡ್ ಕಂಪ್ನಿ ಇದೆ, ಕಿರಣ್ ನೀನ್ ಸರ್ವಿಸ್ ಮಾಡ್ಕೊಡ್ತೀಯಾ, ನನಗೆ ಅದು ಧೈರ್ಯ ತಗೊಳ್ಳಿ, ನಾನು ಇಲ್ಲೇ ಗಾಡಿ ತಗೊಂತೀನಿ ಅಂತ ತಗೊಳ್ಳೋರು ತುಂಬಾ ಜನ ಇದಾರೆ. ಹೌದೌದು. ಮತ್ತೆ ನಮ್ಗೆ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ ಮೇಡಮ್, ನಮ್ಮ ತೋರಿಸ್ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ಮೇಡಮ್ ಇದು ಕಮರ್ಷಿಯಲ್ ವೆಹಿಕಲ್ ಮೇಡಮ್. ಇದು ಹೌದು. ಸರ್ ಕವರ್ ಎಲ್ಲ ಹಾಕಿದಿರಾ ಸರ್? ಇಲ್ಲ, ತೆಗ್ದ್ಬಿಡೋಣ ಮೇಡಮ್, ಕವರ್ ತೆಗ್ದ್ಬಿಡೋಣ. ಸರ್ ಹೆಂಗಿದೆ ಗಾಡಿ ನೋಡೋಣ ಸರ್. ಇವಾಗ ಯಾರಿಗಾದ್ರೂ ಲಗೇಜ್ ಹಾಕಕ್ಕೆ ಮೇಡಮ್, ಮಾರ್ಕೆಟ್ ಮತ್ತೆ ನಿಮ್ದು ಗ್ರಾಸರಿ ಶಾಪ್, ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅವ್ರು ಇವ್ರು ಇರ್ತಾರಲ್ಲ, ಅವ್ರಿಗೆ ಇದು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತಲ್ವಾ? ಹೌದು. ಹಂಗಂದ್ರೆ ನಿಮ್ಮ ಹತ್ರ ಲಗೇಜ್ ಹೊಡಿಯಕ್ಕೂ ಆರಾಮಾಗಿ ಹೌದು ಮೇಡಮ್. ಇದೆ ಎಲ್ಲಾ ತರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ ಮೇಡಮ್. ಇದೆಲ್ಲ ಎಷ್ಟು ಬರುತ್ತೆ ಸರ್ ಮೈಲೇಜ್? ಮೇಡಮ್ ನಿಮ್ಗೆ ಇದು 150 ಕಿಲೋಮೀಟರ್ ತನಕ ಸಿಗುತ್ತೆ. 150 ಕಿಲೋಮೀಟರ್ ವೆಯ್ಟ್ ತಡಿಬಹುದು ಸರ್ ಇದು ಗಾಡಿ? ಮೇಡಮ್ ಇದು 250 kg ಲೋಡಿಂಗ್ ಕೆಪಾಸಿಟಿ. 250 kg ಲೋಡಿಂಗ್ ಕೆಪಾಸಿಟಿ. ಇದರಲ್ಲಿ ನಿಮ್ಗೆ ವಿತ್ ಬ್ಯಾಸ್ಕೆಟ್ ಅಂತ ಒಂದು ಮಾಡಲ್ ಇರುತ್ತೆ, ವಿತೌಟ್ ಬ್ಯಾಸ್ಕೆಟ್ ಅಂತ ಒಂದು ಮಾಡಲ್ ಇರುತ್ತೆ. ಅದು ವಿತೌಟ್ ಬ್ಯಾಸ್ಕೆಟ್. ಹೌದು. ಇದು ವಿತೌಟ್ ಬ್ಯಾಸ್ಕೆಟ್. ಇದರಲ್ಲಿ ನಿಮ್ಗೆ ಹೆಡ್ಲೈಟ್ ಡಿಫರೆನ್ಸ್ ಆಗುತ್ತೆ. ಇದು ಹೆಡ್ಲೈಟ್ ಡಿಫರೆನ್ಸ್ ಆಗುತ್ತೆ. ಹೌದು, ಹೆಡ್ಲೈಟ್ ಡಿಫರೆಂಟ್ ಆಗಿದೆ ಅಲ್ವಾ ಸರ್ ಇದು? ಹೌದು. ಇದು ಏನ್ ಪ್ರೈಸ್ ಆಗುತ್ತೆ ಸರ್ ಈ ಗಾಡಿ ಬಂದ್ಬಿಟ್ಟು? ಮೇಡಮ್ ನಿಮ್ಗೆ ಇದು ಓನ್ಲಿ ವೆಹಿಕಲ್ 48,000 ಆಗುತ್ತೆ. ಜಸ್ಟ್ 48,000 ಓನ್ಲಿ ವೆಹಿಕಲ್. ಬ್ಯಾಟ್ರಿ ಸಪರೇಟ್ ಆಗುತ್ತೆ. ಯಾರ್ಯಾರಿಗೆ ಹೆಂಗ್ ಬೇಕು ಬ್ಯಾಟ್ರಿ, ಅದ್ರ ಪ್ರಕಾರ ನಾವು ಅದನ್ನ ಮಾಡ್ತಾ ಇರ್ತೀವಿ. ಓಕೆ, ಇದು 250 kg ತಡೆಯುತ್ತಲ್ವಾ? ತಡೆಯುತ್ತೆ ಮೇಡಮ್. 250 ಕಿಲೋ ಆರಾಮಾಗಿ. ಕಮರ್ಷಿಯಲ್ ವೆಹಿಕಲ್ ಅಲ್ವಾ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ. ಹೌದು. ಇವಾಗ ಮಾರ್ಕೆಟ್ ಇಲ್ಲ ತಗೊಳ್ಳೋ ಬದಲು ಅವರೇ ಸ್ವಂತ ಗಾಡಿನೇ ತಗೊಂಡ್ಬಿಡ್ಬೋದಲ್ವಾ ಸರ್? ಮೇಡಮ್ ಅದೇ ಮೇಡಮ್, ಇವಾಗ ಅವ್ರಿಗೆ ಮಾರ್ಕೆಟ್ ಅಪ್ಪೆ ಗಾಡಿ ಅದು ಇದು ಕೊಡ್ತಾ ಇರ್ತಾರಲ್ವಾ, ಸ್ವಲ್ಪ ಚಿಕ್ಕ ಐಟಮ್ ಇರುತ್ತೆ, ಸಪ್ಲೈಗೆ ಹೋಗ್ಬೇಕು, ಅಲ್ಲಿ ಇಲ್ಲಿ ಐಟಮ್ ಕೊಡ್ಬೇಕು, ಆ ಶಾಪ್ ಇಂದ ಈ ಶಾಪ್ಗೆ ಗೋಡನ್ ಇಂದ ತರಬೇಕು ಅನ್ನೋದಕ್ಕೆ ಇದಾಗುತ್ತೆ. ಇದು ವಿತೌಟ್ ಬ್ಯಾಸ್ಕೆಟ್ ಅಂತ ಮಾಡ್ಲು. ಇದು ವಿತೌಟ್ ಬ್ಯಾಸ್ಕೆಟ್ ಅಂತ ಮಾಡ್ಲು. ವಿತ್ ಬ್ಯಾಸ್ಕೆಟ್ ಮಾಡ್ಲು ಇಲ್ಲಿದೆ ನೋಡಿ. ಇದು ವಿತ್ ಬ್ಯಾಸ್ಕೆಟ್. ಹೌದು. ಇದು ಬ್ಯಾಸ್ಕೆಟ್ ಕೂಡ ಇದೆ ಇದಕ್ಕೆ? ಹೌದು ಮೇಡಮ್. ಮುಂದೆ ಸಣ್ಣ ಪುಟ್ಟ ಐಟಮ್ ಇಟ್ಕೊಳಕ್ಕೆ ಹಿಂಗ್ ಬರುತ್ತೆ, ಜಸ್ಟ್ ಫಿಟ್ ಮಾಡ್ಬೇಕಷ್ಟೇ. ಓಕೆ, ಇದನ್ನ ಜಸ್ಟ್ ಫಿಟ್ ಮಾಡ್ಕೊಂಡ್ರೆ ಸಾಕು. ಅಷ್ಟೇ. ಬೇಡ ಅಂತ ಹೇಳಿದ್ರೆ ಅವ್ರು ರಿಮೂವ್ ಮಾಡಬಹುದು ಮೇಡಮ್. ಅದು ವಿತೌಟ್ ಬ್ಯಾಸ್ಕೆಟ್, ಇದು ವಿತ್ ಬ್ಯಾಸ್ಕೆಟ್. ಹೌದು. ಇದು 50, ಇದು ನಿಮ್ಗೆ 45,000 ಆಗುತ್ತೆ. ಹೌದು. ಅದು ಬಂದು ನಿಮ್ಗೆ 48,000 ಆಗುತ್ತೆ. ಹೌದು ಸರ್. ಇದ್ರಲ್ಲಿ ಏನಾದ್ರೂ ಡಿಸ್ಕೌಂಟ್ ಏನಾದ್ರೂ ಸಿಗುತ್ತಾ ಸರ್? ಮೇಡಮ್ ನಮ್ ಪ್ರೈಸ್ ಡಿಸ್ಕೌಂಟ್ ಮೇಡಮ್. ನಮ್ ಪ್ರೈಸ್ ಡಿಸ್ಕೌಂಟ್. ನಾವು ಆಕ್ಚುಲಿ ಹೋಲ್ಸೇಲ್ ಮಾಡ್ತೀವಿ ಮೇಡಮ್, ಹಂಗಾಗಿ ನಮ್ಗೆ ವಾಲ್ಯೂಮ್ ಬೇಕಷ್ಟೇ. ನಮ್ಗೆ ಮಾರ್ಜಿನ್ ಕಡಿಮೆ ಆದ್ರೂ ಪರವಾಗಿಲ್ಲ, ವಾಲ್ಯೂಮ್ ನಮ್ ಟಾರ್ಗೆಟ್ ವಾಲ್ಯೂಮ್ ಮೇಡಮ್. ನೋಡಿ, ಅದು ಸ್ನೈಪರ್ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಬ್ಲೂ ಕಲರ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಕಲರ್ ಇದು. ಹೌದು ಮೇಡಮ್. ಇದು ನೋಡಿ, ಇದು ಗಾರ್ಡ್ ಎಲ್ಲ ನಿಮಗ್ ತುಂಬಾ ಚೆನ್ನಾಗಿರುತ್ತೆ. ಇದು ಗಾರ್ಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಗಾರ್ಡ್ ಎಲ್ಲ ಇದರಲ್ಲಿ ನಿಮ್ಗೆ ಅದೇ ತಿರಂಗ ಆಟೋಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಗುಜರಾತ್ ಅಂದಿದ್ನಲ್ಲ, ಅವಾಗ್ಲೇ ವೈಟ್ ಕಲರ್ ತೋರಿಸಿದ್ದೆ. ಅದ್ರಲ್ಲಿ ಇದು ನಿಮ್ಗೆ ಪಿಕಾಕ್ ಗ್ರೀನ್. ಮತ್ತೆ ನಿಮ್ಗೆ ಇದು ವಾರಿಯರ್ ಅಲ್ಲಿ ನಿಮ್ಗೆ ಇದಿದೆ ನೋಡಿ, ಮರೂನ್ ಕಲರ್ ವಾರಿಯರ್ ಅಲ್ಲಿ. ವಾರಿಯರ್ ಮತ್ತೆ ಮೇಡಮ್ ಇದು ನಿಮ್ಗೆ ಅದೇ ಮೇಡಮ್, ವಾರಿಯರ್ 60,000 ಹೇಳಿದ್ನಲ್ಲ, ಅದು ವೈಟ್ ಕಲರ್ ಅಲ್ಲಿದೆ ನೋಡಿ. ವೈಟ್ ಕಲರ್. ಇದು ನಿಮ್ಗೆ ಮರೂನ್ ಕಲರ್, ಇದು ಗ್ರೇ ಕಲರ್. ಹೌದು ಮೇಡಮ್, ಇದು ಗ್ರೇ ಕಲರ್. ಎಲ್ಲ ಇರುತ್ತೆ ಮೇಡಮ್, ಎಲ್ಲ ಇರುತ್ತೆ. ಆಪ್ಷನ್ ಕೊಟ್ರೇನೆ ಮೇಡಮ್ ಇವತ್ತು ಕಸ್ಟಮರ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ ಆಗೋದು. ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ, ಬಿಸ್ನೆಸ್ ಮಾಡಕ್ ಆಗಲ್ಲ. ಅವ್ರಿಗೆ ಹೆಂಗ್ ಬೇಕೋ ಹಂಗಂಗ್ ಆಪ್ಷನ್ ಕೊಡ್ತಾ ಇದ್ರೆ ಆಗ್ತಾ ಇರುತ್ತೆ. ನೋಡಿ, ಇದು ಪ್ಯಾರೆಟ್ ಗ್ರೀನ್, ಅದು ವೈಟ್ ಕಲರ್, ಇದು ಗ್ರೇ ಕಲರ್. ನೋಡಿ ಮೇಡಮ್, ಗಾರ್ಡ್ ನೋಡಿ ಹೆಂಗಿರುತ್ತೆ. ಈ ಗಾರ್ಡ್ ನೋಡಿ ಹೆಂಗಿದೆ, ಫುಲ್ಲು ನಿಮ್ಗೆ ಬೀಳ್ಸಿದ್ರು ಏನು ಆಗಲ್ಲ. ಗಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ, ಕಾಲ್ ಇಟ್ಕೊಳಕ್ ಆಗ್ಲಿ
ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ವೆಹಿಕಲ್ಸ್. ಸರ್, ಈಗ ಇದರಲ್ಲಿ on 1 ಮಾಡಿ 2 3 ನೋಡೋಣ ಮೇಡಮ್ ನೋಡ್ಬೋದು ಮೇಡಮ್. ಆ ವೆಹಿಕಲ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಓಕೆ, ನೋಡೋಣ ಬನ್ನಿ ವೀಕ್ಷಕರೇ. ನೋಡಿ ಮೇಡಮ್, ಇದರಲ್ಲಿ ನಿಮ್ಗೆ ಕಲರ್ ಡಿಸ್ಪ್ಲೇ ಬರುತ್ತೆ, Okay, colour ರಿವರ್ಸ್ display ಬರುತ್ತೆ. ಹೌದು, Okay, ರಿವರ್ಸ್ reverse ಬರುತ್ತೆ, ಗೇರ್ ಬರುತ್ತೆ, ಹಾ, ನಿಮ್ಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ಓಕೆ. ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ. ಓಕೆ ಸರ್, ಡಿಕ್ಕಿ ಚೆನ್ನಾಗಿ ಓಪನ್ ಮಾಡಿ ಸರ್ ನೋಡಿ ನೋಡೋಣ. ತೋರಿಸಿ ನೋಡಿ ಮೇಡಮ್. ಆರಾಮಾಗಿ ಒಂದು ಹೌದು ಹೆಲ್ಮೆಟ್ ಹೆಲ್ಮೆಟ್ ಇಡ್ಬೋದು. ಸರ್ ಇದ್ರಲ್ಲಿ. ಮತ್ತೆ ನಿಮ್ಗೆ ಡಿಟ್ಯಾಚಬಲ್ ಬ್ಯಾಟ್ರಿ ಬೇಕು ಅನ್ನೋರಿಗೆ ಈ ಕಾನ್ಸೆಪ್ಟ್, ಜಸ್ಟ್ ಹಿಂಗ್ ಪ್ಲೇಟ್ ರಿಮೂವ್ ಮಾಡೋದು, ಬ್ಯಾಟ್ರಿ ಹಿಂಗ್ ಲಿಫ್ಟ್ ಮಾಡ್ಕೊಂಡು Lift ಚಾರ್ಜ್ ಮಾಡ್ಕೊಳ್ಳೋದು. ಮಾಡ್ಕೊಬಹುದು. Okay. ಹಂಗ್ ಬೇಕು ಅನ್ನೋರಿಗೆ ಹಾ, ಸುಮಾರು ಜನ ಹಂಗ್ ತಗೊಳಲ್ಲ, ಹಾ, ಫಿಟ್ ಮಾಡಿರ್ತಾರೆ, ಹೌದು. ಎಲ್ಲ ನೋಡ್ಕೊಬಹುದು. ನೋಡಿ ಮೇಡಮ್, ಇದು ಡ್ರಮ್ ಬ್ರೇಕ್ಸ್ ಈ ಕಡೆ. ಇದು ಡ್ರಮ್ ಬ್ರೇಕ್ಸ್ ಸರ್ ಇದು? ಹೌದು 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 ಹೌದು, ಓಕೆ. ಇದು ಡ್ರಮ್ ಬ್ರೇಕ್ಸ್. ನಿಮ್ಗೆ ಇಲ್ಲಿ ಫ್ರಂಟ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಹೌದು ಹೌದು ಹೌದು, ಇಲ್ಲಿ ಡಿಸ್ಕ್ ಬ್ರೇಕ್ ಇದೆ ನೋಡಿ. ಓಕೆ. ನಮ್ 54,000 ಕೊಡ್ತಾ ಇದೀವಿ ಈ ವೆಹಿಕಲ್. ಎಷ್ಟು? 54,000 54,000 ಗೆ 50 ಕಿಲೋಮೀಟರ್ ರೇಂಜ್. ಸರ್, ಇವಾಗ ನಮ್ ಚಾನೆಲ್ ಇಂದ ಬಂದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದೆ ಅಂತ ಹೇಳಿದ್ರೆ ಸರ್, ಮೇಡಮ್ ನಿಮ್ ಚಾನೆಲ್ ಇಂದ ಬಂದ್ರೆ ನಾನು ಹೇಳಿರೋ ಪ್ರೈಸ್ ಎಲ್ಲಾ ವೆಹಿಕಲ್ಸ್ ಇಂದ 1,000 rupees ಕಡಿಮೆ ಮಾಡ್ಕೊಡ್ತೀನಿ ಮೇಡಮ್. 1000 ಜಸ್ಟ್ 2,000 3,000 ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ಇನ್ನೊಂದು ನಾನು ಮಾತಾಡಲ್ಲ. ಹಾ. ನಿಮ್ ಕಡೆಯಿಂದ ಬಂದಿದೀವಿ ಅಂತ ಹೇಳಿದ್ರೆ, ರೆಫರೆನ್ಸ್ ಹೇಳಿದ್ರೆ 1,000 rupees ಕಡಿಮೆ ಮಾಡ್ತೀವಿ. ಆಲ್ರೆಡಿ ನಾವು ತುಂಬಾ ಲೋ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಹೌದೌದು. ಸೊ ತಿರ್ಗಾ ನಾವು ಅದಕ್ಕಿಂತ ಕಡಿಮೆ ಮಾಡಕ್ ಆಗಲ್ಲ. ಓಕೆ. ಸೊ ಹಂಗಾಗಿ 1,000 rupees ಅದು ನೀವು ಕೇಳಿರೋದಕ್ಕೆ ಒಂದ್ ಕನ್ಸರ್ನ್ ಇಂದ ಹೇಳ್ತಾ ಇದೀನಿ ಮೇಡಮ್ ಅಷ್ಟೇ. ಸರ್, ಇದೆಲ್ಲ ಇವಾಗ ಸರ್ವಿಸಸ್ ಹೆಂಗೆ ಸರ್? ಇವಾಗ ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡಬೇಕಾಗುತ್ತೆ? ಮೇಡಮ್ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸ್ ಅಂತ ಇಲ್ಲ, ಅದು ಇದು ಅಂತ ಹೇಳ್ತಾರೆ. ಹೌದು. ಬಟ್ 5,000 ಒಂದ್ಸತಿ ಹಾ. ಒಂದು 500 to 700 rupees ಹಾ. ಖರ್ಚಾಗ್ಬೋದು ಸರ್ವಿಸ್ಗೆ. ಸರ್ವಿಸ್ಗೆ. ಹಾ. ಅಷ್ಟು ಮಾಡಿಸ್ಕೊಂಡ್ರೆ ನಿಮ್ದು ಒಂದ್ ಸ್ವಲ್ಪ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ. ಈ ನಟ್ಸ್ ಬೋಲ್ಟ್ಸ್, ಮೋಟರ್ ಕ್ಲೀನಿಂಗ್, ಅದು ಇದು ಸಣ್ಣ ಪುಟ ಇರುತ್ತೆ ಮೇಡಮ್, ಹಾ. ಎಲ್ಲ ಮಾಡಿಸ್ಕೊಬಹುದು. ಆ 700 rupees ಚಾರ್ಜಸ್ ಆಗುತ್ತೆ, 500 to 700 ಆಗುತ್ತೆ, ಹಾ. ಅದನ್ನ ಮಾಡಿಸ್ಕೊಬಹುದು ಮೇಡಮ್. ಸರ್, ಇವಾಗ ನಿಮ್ಮ ಹತ್ರ ಗಾಡಿ ತಗೊಂಡ್ರೆ ಇವಾಗ ಗಾಡಿಗಳು ಎಷ್ಟು ಅವರ್ ಚಾರ್ಜ್ ಮಾಡ್ಬೇಕಾಗುತ್ತೆ ಸರ್? ಮೇಡಮ್ ಲೆಡ್ ಬ್ಯಾಟ್ರಿಯಲ್ಲಿ ತಗೊಂಡ್ರೆ, ಹಾ. ನೀವ್ ಎಲ್ಲೇ ತಗೊಂಡ್ರು ಲೆಡ್ ಬ್ಯಾಟ್ರಿಯಲ್ಲಿ ತಗೊಂಡ್ರೆ, ಹಾ. ಬನ್ನಿ ಮೇಡಮ್ ತೋರಿಸ್ತೀನಿ. ಮೇಡಮ್ ಇದ್ರಲ್ಲಿ ಲೆಡ್ ಬ್ಯಾಟ್ರಿ ಹಾ. ತಗೊಂಡ್ರೆ 6 to 7 hours ಚಾರ್ಜ್ ಮಾಡ್ಬೇಕು. ಮತ್ತೆ ನಮ್ಮಲ್ಲಿ ನಿಮ್ಗೆ ಆಟೋ ಕಟ್ ಆಫ್ ಇದೆ. ಮತ್ತೆ ಮೇಡಮ್ ನಿಮ್ಗೆ ಈ ತರ ಡಿಸ್ಪ್ಲೇ ಚಾರ್ಜರು ಈ ವಾಲ್ಯೂಮ್ಗೆ ಈ ಪ್ರೈಸ್ಗೆ ಕೊಡಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಕೊಡ್ತಾ ಇದೀವಿ. ಚಾರ್ಜರ್ ತೋರಿಸ್ತೀನಿ ಜಸ್ಟ್ ನಿಮ್ಗೆ. ಈ ತರ ಚಾರ್ಜರ್ ನೋಡಿ ಮೇಡಮ್, ಈ ಚಾರ್ಜರ್ ಇದೆಯಲ್ಲ, ಇದು ಬಂದು ತುಂಬಾ ಒಳ್ಳೆ ಕ್ವಾಲಿಟಿ ಚಾರ್ಜರ್, ಡಿಸ್ಪ್ಲೇ ಚಾರ್ಜರ್. ನಿಮ್ಗೆ ಜಸ್ಟ್ ಆನ್ ಮಾಡಿ ತೋರಿಸ್ತೀನಿ. ಹಾ ಸರ್, ತೋರಿಸಿ ಸರ್, ಆನ್ ಮಾಡಿ. ನೋಡಿ ಮೇಡಮ್, ಇದರಲ್ಲಿ ನಿಮ್ಗೆ ಬ್ಯಾಟ್ರಿ ಪರ್ಸೆಂಟೇಜ್ ಸಿಗುತ್ತೆ, ಹಾ. ಇದರಲ್ಲಿ ನಿಮ್ಗೆ ಬ್ಯಾಟ್ರಿ ವೋಲ್ಟೇಜ್ ಸಿಗುತ್ತೆ, ಬ್ಯಾಟ್ರಿ ಕರೆಂಟ್ ಸಿಗುತ್ತೆ, ಮತ್ತೆ ಇದರಲ್ಲಿ ಎರರ್, ಟೆಂಪರೇಚರ್, ಫಾಲ್ಟಿ ಏನಾದ್ರೂ ಆದ್ರೆ ಫುಲ್ ಕಂಪ್ಲೀಟ್ ಇದ್ರಲ್ಲಿ ಇರುತ್ತೆ. ಇದರಲ್ಲಿ ಹೌದು ಆಟೋ ಕಟ್ ಆಫ್ ಅಂತ, ಇದು ಫುಲ್ ಕಂಪ್ಲೀಟ್ ಆದ್ಮೇಲೆ ಏನ್ರಿ ನಾನು ಮಲಗ್ಬಿಟ್ಟಿರ್ತೀವಿ, ಇಲ್ಲ ನಾನು ಎಲ್ಲೋ ಹೋಗಿರ್ತೀವಿ, ಲೇಟ್ ಆಗತ್ತೆ, ಆಫ್ ಮಾಡಕ್ ಆಗಲ್ಲ ಅನ್ನೋರ್ಗೆ ಅಂತ ತೊಂದ್ರೆನೇ ಇರಲ್ಲ. 100% ಆಟೋ ಕಟ್ ಆಫ್ ಆಗುತ್ತೆ ಚಾರ್ಜರ್. ಸರ್, ಇವಾಗ ಕೆಲವ್ರಿಗೆ ಯೋಚನೆ ಇರುತ್ತೆ, ಇವಾಗ ನೀವು ನಾರ್ಮಲ್ ಸ್ವಿಚ್ ಹಾಕಿದ್ದೀರಾ, ಅದಕ್ಕೆ ಹಾಕೋಬೋದಕ್ಕೆ, ಇಲ್ಲಾಂದ್ರೆ ಏಜ್ ಪಾಯಿಂಟ್ ಅಲ್ಲಿ ಏನಾದ್ರು ಮೊಬೈಲ್ ಚಾರ್ಜ್ ಎಲ್ಲಿ ಮಾಡ್ತೀರಾ ಹಾ. ಅಲ್ಲಿ ಮಾಡಿದ್ರೆ ಸಾಕು ಅಲ್ಲಿ ಮೇಡಮ್. ಮಾಡಿದ್ರೆ ಆಮೇಲೆ ಸಾಕು. ಇನ್ನೊಂದು ತುಂಬಾ ದೊಡ್ಡ ಕನ್ಫ್ಯೂಷನ್ಸ್ ಇರುತ್ತೆ ಕಸ್ಟಮರ್ ಗೆ. ಹಾ. ಏನ್ರಿ 7 hours ಚಾರ್ಜ್ ಮಾಡ್ಬೇಕು, ಎಷ್ಟು ಬರುತ್ತೆ ಪವರ್ ಬಿಲ್ ಹೌದು ಅಂತ ಸರ್, ಕರೆಂಟ್ ಬಿಲ್. ಹೌದು ಸರ್, ಇರುತ್ತೆ ಹೌದು. ಕನ್ಫ್ಯೂಷನ್ಸ್. 7 hours ಚಾರ್ಜ್ ಮಾಡ್ಬೇಕು ಅಂತ ಕರೆಂಟ್ ಬಿಲ್ ಎಷ್ಟಪ್ಪ ಹೇಳ್ತಾರೆ. ಬರುತ್ತೆ ಹೌದು ಅಂತ ಹೌದು. ಹೇಳ್ಬಿಟ್ಟು. ಬಟ್ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ 1.5 to 2 ಯೂನಿಟ್ ಕನ್ಸಂಪ್ಷನ್ ಆಗುತ್ತೆ ಒಂದ್ ತಿಂಗಳಿಗೆ. ಹೌದು ಮೇಡಮ್, ಪರ್ ಚಾರ್ಜ್ಗೆ ಪರ್ ಚಾರ್ಜ್ಗೆ 1.5 to 2 ಯೂನಿಟ್. 2 ಯೂನಿಟ್. ನಿಮ್ಗೆ ಕಮರ್ಷಿಯಲ್ ಅಂದ್ರೆ ಮಾಮೂಲಿ ಗೊತ್ತಿದೆ ಪವರ್. ಸೊ ಹಂಗಾಗಿ ನಿಮ್ಗೆ ಇದು ಒಂದು 5 to 7 rupees, 5 to 7 rupees ಅಲ್ಲಿ ಚಾರ್ಜ್ ಆಗ್ಬಿಡುತ್ತೆ. ಚಾರ್ಜ್ ಆಗುತ್ತೆ ನಮ್ ಲೋಕಲ್ ಕಮ್ಯೂಟ್ಗೂ ಆಗುತ್ತೆ. ಮತ್ತೆ ನಿಮ್ಗೆ ತುಂಬಾ ದೂರ ಬೇಕು ಅಂದ್ರೆ ಬ್ಯಾಟ್ರಿ ಅಪ್ಗ್ರೇಡ್ ಮಾಡ್ಕೊಡ್ತೀವಿ. ಎಲ್ಲಾ ತರಾನು ನಮ್ಮ ಹತ್ರ ಆಪ್ಷನ್ಸ್ ಇದೆ ಮೇಡಮ್, ಮಾಡ್ಕೊಬಹುದು ಖಂಡಿತ. ಮೀನ್ಸ್ ಆರಾಮಾಗಿ ಇವಾಗ ಲೇಡೀಸ್ಗೆ, ಆಮೇಲೆ ಸೀನಿಯರ್ ಸಿಟಿಜನ್ಸ್ಗೆ, ಡೈಲಿ ಲೋಕಲ್ ಓಡಾಡೋರ್ಗೆ ಆಗುತ್ತೆ ಅಂತಾನೆ ಹೇಳ್ಬೋದು. 100% ಮೇಡಮ್. ನಿಮ್ಗೆ ವ್ಯಾಲ್ಯೂ ಫಾರ್ ಮನಿ ಮೇಡಮ್. ಯಾಕಂದ್ರೆ ಇವಾಗ 100 ರೂಪಾಯಿ ಪೆಟ್ರೋಲ್ ಲೀಟರ್ಗೆ. ಹೌದು ಮೇಡಮ್. ಇವಾಗ ಎಷ್ಟು ಹೋಗ್ಬೋದು ಸರ್? ಒಂದು 35-40 ಅಷ್ಟೇ ಮೇಡಮ್, ಅಷ್ಟೇ. ಬಟ್ ನಿಮ್ಗೆ ವ್ಯಾಲ್ಯೂ ಫಾರ್ ಮನಿ ಮೇಡಮ್. ನಮ್ಮ ಹತ್ರ ತಗೊಂಡ್ರೆ ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಸರ್ವಿಸ್ ಇರುತ್ತೆ ಮೇಡಮ್. ಬೇರೆಯವ್ರ ತರ 6 ತಿಂಗಳು ಇರ್ತಾರೆ, ಶೋರೂಮ್ ಕ್ಲೋಸ್ ಮಾಡ್ತಾರೆ, ಈ ಕಂಪ್ನಿ ಇಲ್ಲ ಆ ಕಂಪ್ನಿ ಇಲ್ಲ. ಯಾವ ಕಂಪ್ನಿ ಇದೆಯೋ ಇಲ್ವೋ ನಾವು ರಿಪೇರಿ ಮಾಡ್ಕೊಡ್ತೀವಿ. ನಿಮ್ಮ ಹತ್ರ ಯಾವ್ದಾದ್ರೆ ಎಲೆಕ್ಟ್ರಿಕ್ ಗಾಡಿ ಇದ್ರೆ ತಗೊಂಬನ್ನಿ ಮೇಡಮ್, ನಾನ್ ಮಾಡ್ಕೊಡ್ತೀನಿ. 100% ನೀವು ಯಾವ್ದಾದ್ರೆ ಗಾಡಿ ಎಲೆಕ್ಟ್ರಿಕ್ ಗಾಡಿ ತಗೊಂಬನ್ನಿ. ಆಮೇಲೆ ನಮ್ಮ ಹತ್ರ ಓಲಾ ಗಾಡಿದು ಬ್ರೇಕ್ ಪ್ಯಾಡ್ಸ್ ಅದು ಎಲ್ಲ ಸಿಗುತ್ತೆ ಮೇಡಮ್. ಫುಟ್ ರೆಸ್ಟ್ ಇವಾಗ
ಸಣ್ಣ ಪುಟ್ಟ ಏನ್ ರನ್ನಿಂಗ್ ಪ್ರಾಡಕ್ಟ್ ಇದೆ ಅದೆಲ್ಲ ಸಿಗುತ್ತೆ ಮೇಡಮ್. ಅದೆಲ್ಲ ಸಿಗುತ್ತೆ. ಹೌದು, ಓಲಾ ಗಾಡಿಗೆ ಬ್ರೇಕ್ ಪ್ಯಾಡ್ ಆಗ್ಲಿ, ಸೆಂಟರ್ ಸ್ಟ್ಯಾಂಡ್ ಆಗ್ಲಿ, ಲೇಡೀಸ್ ಫುಟ್ ರೆಸ್ಟ್ ಆಗ್ಲಿ, ಆಮೇಲೆ ಚಾರ್ಜಿಂಗ್ ಕ್ಯಾಪ್ ಆಗ್ಲಿ, ಇಂಥದ್ದೆಲ್ಲ ನಮ್ಮ ಹತ್ರ ಸಿಗುತ್ತೆ. ಅದ್ ನಮ್ಮ ಸರ್ವಿಸ್ ಸೆಂಟರ್ ತೋರಿಸ್ತೀವಿ. ಓಕೆ ಸರ್, ಹಾಗಾದ್ರೆ ನಿಮ್ ಸರ್ವಿಸ್ ಸ್ಟೇಷನ್ ಹಾಗೆ ನಿಮ್ಮ ಗೋಡನ್ ಹೋಗಿ ನೋಡ್ಕೊಂಡ್ ಬರೋಣ ಸರ್. ಮಾಡೋಣ. ರಾರಾ ಇಡ అట్లే ఉండు ఊరికే అట్లే చూస్తా. ಸರ್ ಇವಾಗ ಎಲ್ಲಿ ಬಂದಿದ್ದೀವಿ ಸರ್ ನಾವು? ಮೇಡಮ್ ಇದು ನಮ್ಮ ಸರ್ವಿಸ್ ಸೆಂಟರ್ ಮೇಡಮ್. ಓಕೆ, ಇಲ್ಲಿ ಸರ್ವಿಸ್ ಇಲ್ಲಿ ನಾವು ಸುಮಾರು 14-15 ವರ್ಷ ಆಯ್ತು ಇದೇ ಜಾಗದಲ್ಲಿ ಇದೀವಿ ಮೇಡಮ್. ಓಕೆ, ಇಲ್ಲಿಂದಾನೇ ನಾವು ಸ್ಟಾರ್ಟ್ ಮಾಡಿದ್ದು ಮೇಡಮ್. ಓಕೆ, ಇಲ್ಲಿಂದಾನೇ ನಾವು ಸ್ಟಾರ್ಟ್ ಮಾಡಿರೋದು. ಇದು ಬಂದು ನಮ್ದು ಸುಮ್ನೆ ಜಸ್ಟ್ ಇಲ್ಲಿ ರಿಪೇರ್ಗೆ ಏನ್ ಬೇಕು ಸ್ಪೇರ್ಸ್ ಇಟ್ಟಿರ್ತೀವಿ. ಸ್ಪೇರ್ಸ್ ಸುಮ್ನೆ ಜಸ್ಟ್ ಇಲ್ಲಿಗೆ ರಿಪೇರ್ಗೆ ಏನ್ ಬೇಕು ಸ್ಪೇರ್ಸ್ ಅಂತ ಸಪರೇಟ್ ಆಗಿ ಗೋಡನ್ ಇದೆ ನೋಡಿ ಮೇಡಮ್. ಇದು ಆಂಪಿಯರ್ ಕಂಪ್ನಿದು, ಇದನ್ನು ರಿಪೇರಿ ಮಾಡ್ತೀವಿ. ನೋಡಿ ಇದು ಒಕಿನೋವಾ ಕಂಪನಿ, ಇದನ್ನು ರಿಪೇರ್ ಮಾಡ್ತೀವಿ. ಇದು ನೋಡಿ ಬೆನ್ಲಿಂಗ್ ಅವರ ಅಂತ ಈ ಗಾಡಿದು ರಿಪೇರಿ ಮಾಡ್ತೀವಿ. ನೋಡಿ ಮೇಡಮ್, ಇದು ನಿಮ್ಗೆ ಏನ್ ಅನ್ಬೋದು, ಸ್ವಲ್ಪ ಏನ್ರಿ ಹಿಂಗ್ ಇಟ್ಕೊಂಡಿದ್ದೀರಾ ಸರ್ವಿಸ್ ಸೆಂಟರ್ ಅಂತ ಹೇಳ್ಬೋದು. ನಾನು ಯಾವ್ದು ಸ್ಪೇರ್ ಪಾರ್ಟ್ಸ್ ಹಳೆ ಐಟಮ್ ಯಾವ್ದು ಮಾರಲ್ಲ ಮೇಡಮ್. ಮಾರಲ್ಲ ಅಂದ್ರೆ ಬಿಸಾಕಲ್ಲ, ನಾನು ಸ್ಕ್ರಾಪ್ ಹಾಕಲ್ಲ. ಇದು ನೋಡಿ, ಇದು ಹಳೇದು, ಯಾವ್ದೋ ಒಂದ್ ಗಾಡಿ ಫುಲ್ ಸ್ಕ್ರಾಪ್ ಆಗಿರುತ್ತೆ. ಸೊ ಇದು ಚೆನ್ನಾಗಿರುತ್ತೆ, ತೆಗ್ದಿಟ್ಟಿರ್ತೀನಿ ಮೇಡಮ್. ಜಸ್ಟ್ ಆತರ ಎಲ್ಲ ಡಂಪ್ ಮಾಡಿ ಇಟ್ಟಿರ್ತೀನಿ. ನಮಗ್ ದುಡ್ಡು ಬರೋದಕ್ಕೆ ಅನ್ನೋದಕ್ಕಿಂತ ಯಾರೋ ಒಂದ್ ಕಸ್ಟಮರ್ ಈ ಐಟಮ್ ಬೇಕಾಗತ್ತೆ, ಅವಶ್ಯಕತೆ ಇರುತ್ತೆ, ಅವ್ರಿಗೆ ಆ ನೀಡ್ ಫುಲ್ಫಿಲ್ ಮಾಡೋಣ ಅಂತ ಮಡಗಿದೀವಿ ಮೇಡಮ್. ಎಲ್ಲೂ ಕೆಲವೊಂದು ಈ ತರ ಸ್ಪೇಸ್ ಎಲ್ಲೂ ಸಿಗೋದಿಲ್ಲ ಅಂತ ಐಟಮ್ ತೆಗ್ದಿಟ್ಟಿರ್ತೀವಿ ಮೇಡಮ್. ಯಾವ್ದೇ ಇವಾಗ ನೋಡಿ ಮೇಡಮ್, ಹೊಸದು ಇದು 700-800 ರೂಪಾಯಿ, ನಮ್ಮ ಹತ್ರ 100-200 ಕೊಟ್ರೆ ಕೊಟ್ಬಿಡ್ತೀವಿ. ಹಂಗಾಗಿ ನಿಮ್ಗೆ ಹೊಸದು ಸಿಗುತ್ತೆ ಅನ್ನೋದಕ್ಕಿಂತ ರೇಟು ಜಾಸ್ತಿ ಇರುತ್ತೆ. ಎಲ್ಲಾರು ಹೊಸದು ಅಫೋರ್ಡ್ ಮಾಡಕ್ಕೂ ಆಗಲ್ಲ. ಸೊ ಹಂಗಂತ ನಾವೇನ್ ಹಳೆ ಐಟಮ್ ಮಾರಲ್ಲ. ಕೆಲವೊಂದ್ ಐಟಮ್ ಚೆನ್ನಾಗಿರೋದು ತೆಗ್ದಿಟ್ಟಿರ್ತೀವಿ ಅಷ್ಟೇ. ಎಲ್ಲ ಹೊಸ ಐಟಮ್ ಸಿಗೋದು. ಹೌದು, ಕೆಲವರು ಬರ್ತಾರೆ ಮೇಡಮ್, ಫುಲ್ ಗಾಡಿ ಇದಾಗಿರುತ್ತೆ, ಚೂರ್ ಏನೋ ರೆಡಿ ಮಾಡ್ಕೊಡಪ್ಪ, ಒಂದ್ 2 ದಿವಸ ಓಡಿಸ್ತೀನಿ ನೋಡೋಣ ಮಾಡೋಣ ಅನ್ನೋರ್ಗೆ, ಅಂತವ್ರಿಗೆ ಇದನ್ನ ಅಷ್ಟೇ ಮೇಡಮ್. ಬೇರೆ ಆ ಕಾನ್ಸೆಪ್ಟ್ ಅಷ್ಟೇ. ಖಂಡಿತ ಮೇಡಮ್, ಅವತ್ತಿಂದ 14-15 ವರ್ಷದಿಂದ ಕಸ್ಟಮರ್, ಸೇಮ್ ಕಸ್ಟಮರ್ ನಮ್ಗೆ ಇವತ್ತು ಬರ್ತಾ ಇದ್ದಾರೆ. ಯಾರನ್ನು ನಾವು ಕಸ್ಟಮರ್ನ ಕಳ್ಕೊಳಕ್ಕೆ ಇಷ್ಟ ಪಡಲ್ಲ. ಇನ್ನ ಜನ ಜಾಸ್ತಿ ಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಇಷ್ಟು ಕೆಲಸ ಮಾಡ್ತಾ ಇದೀವಿ. ವರ್ಕ್ ಲೋಡ್ ಜಾಸ್ತಿ ಇದ್ದಾಗ್ಲೂ ನಾವು ಕಸ್ಟಮರ್ಗೆ ತುಂಬಾ ಈಸಿಯಾಗಿ ಎಷ್ಟು ಮಿನಿಮಮ್ ಅಮೌಂಟ್ ಅಲ್ಲಿ ಏನ್ ಮಾಡ್ಕೊಡಕ್ ಸಾಧ್ಯನೋ ನನ್ ಕಡೆಯಿಂದ ನಾನು ಬೆಸ್ಟ್ ಯಾವಾಗ್ಲೂ ಕೊಡಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಬೆಸ್ಟ್ ಸರ್ವಿಸ್ ಕೊಡ್ತೀರಾ? ಪ್ರಯತ್ನ ಪಡ್ತಾ ಇದ್ದೀನಿ ಮೇಡಮ್. ತುಂಬಾ ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸರ್ವಿಸ್ ಮಾಡಿದಾಗ ರೇಟ್ ಜಾಸ್ತಿ ರೀ ಇಲ್ಲ ರೇಟ್ ಕಮ್ಮಿ ರೀ ಅನ್ನೋದಕ್ಕಿಂತ ಅವ್ರಿಗೆ ಇವಾಗ ಗಾಡಿ ಏನೋ ಸೌಂಡ್ ಬರ್ತಾ ಇದೆ, ಏನೋ ಒಂದ್ ಪ್ರಾಬ್ಲಮ್ ಇದೆ, ಅದನ್ನ ಸಾರ್ಟ್ ಔಟ್ ಮಾಡೋದ್ರಲ್ಲಿ ನಾವು ತುಂಬಾ ಎಫರ್ಟ್ಸ್ ಹಾಕ್ತಾ ಇದೀವಿ, ಮಾಡ್ತಾನು ಇದೀವಿ. ಹೌದು, ಖಂಡಿತ ಮೇಡಮ್. ಇಲ್ಲಿ ಇಟ್ಟಿದೀವಿ ಇದ್ರ ಗಾಡಿ ರಿಪೇರ್ ಮಾಡಕ್ಕೆ. ಸ್ಪೇರ್ಸ್ ಅಂತ ಸಪರೇಟ್ ಗೋಡನ್ ಇದೆ, ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಓಕೆ, ಬನ್ನಿ ಸರ್, ಅಲ್ಲೂ ಕೂಡ ನೋಡ್ಕೊಂಡು. ಇವಾಗ ನಾವು ಸರ್ವಿಸ್ ಸ್ಟೇಷನ್ ಹೋಗಿದ್ವಿ. ಹೌದು ಮೇಡಮ್, ಇದು ನಮ್ದು ಸ್ಪೇರ್ಸ್ ಮೇಡಮ್, ಗೋಡನ್ ತರ ಇಟ್ಕೊಂಡಿದೀವಿ. ಹೌದು, ಎಲ್ಲ ಇಲ್ಲಿಂದ ಆಪರೇಟ್ ಆಗುತ್ತೆ. ನೋಡಿ ಇದು ಲಾಕ್ ಸೆಟ್ ಎಲ್ಲ ಹೋಲ್ಸೇಲ್ ಮೇಡಮ್, ಹೋಲ್ಸೇಲ್. ನೋಡಿ ಇದು ಬೆನ್ಲಿಂಗ್ ಅವರಾದ್ ಲಾಕ್ ಸೆಟ್, ಮತ್ತೆ ನಿಮ್ಗೆ ಈ ಥ್ರಾಟಲ್ಸ್ ಗಾಡಿಗೆ ಬೇಕಾದ ಸಂಬಂಧಪಟ್ಟ ಎಲ್ಲ ಸಿಗುತ್ತೆ ಮೇಡಮ್. ನೋಡಿ ಇದು ಸೀಟ್ ಲ್ಯಾಚ್, ಬ್ರೇಕ್ ಡ್ರಮ್, ಚಾರ್ಜರ್ ಔಟ್ಪುಟ್ ವೈರ್, ಮತ್ತೆ ನಿಮ್ಗೆ ಯೋಕ್ ಸೆಟ್, ಮತ್ತೆ ನಿಮ್ಗೆ ಮೀಟರ್ ಗ್ಲಾಸಸ್ ಶೇಡ್ ಆಗುತ್ತೆ ಅವ್ರಿಗೆಲ್ಲ. ಈ ಗ್ಲಾಸಸ್ ಜಸ್ಟ್ 120 ರೂಪೀಸ್ ಮೇಡಮ್. 120 ಗ್ಲಾಸ್. ಇದು ಮೀಟರ್ ಫುಲ್ ಸೆಟ್ಟೇ ತಗೊಬೇಕು ಅನ್ನೋದೇನು ಇಲ್ಲ. ಗ್ಲಾಸ್ ಶೇಡ್ ಆಯ್ತು, ಗ್ಲಾಸ್ ಹೊಡೆದೈತಾ, ಬನ್ನಿ ನಮ್ಮ ಹತ್ರ ಗ್ಲಾಸ್ ಚೇಂಜ್ ಮಾಡಿ ಕೊಡ್ತಾ ಇರ್ತೀವಿ. ಮೇಡಮ್ ನೀವು ಇವಾಗ ನಿಮ್ದು ಎಲ್ಲೋ ಶೋರೂಮ್ ಇರುತ್ತೆ, ಎಲ್ಲೋ ಗೌರಿಬಿದನೂರು, ಎಲ್ಲೋ ಆಂಧ್ರನೋ ತಮಿಳ್ನಾಡು, ಎಲ್ಲೋ ನಮ್ಮ ಹತ್ರ ವಾಲ್ಯೂಮ್ ಕೊಟ್ರೆ ಹೋಲ್ಸೇಲ್ ಬೆಲೆಯಲ್ಲಿ ಪ್ರೈಸ್ ಕೊಡ್ತೀವಿ ಮೇಡಮ್. 1 ಪೀಸ್ 2 ಪೀಸ್ ತಗೊಂಡ್ರೆ ವರ್ಕೌಟ್ ಆಗಲ್ಲ. ಮತ್ತೆ ನಿಮ್ಗೆ ಎಲ್ಲೋ ಟಿಪ್ಟೂರ್ ಅಲ್ಲಿ ಇರ್ತೀರಾ, ಮತ್ತೆ ಎಲ್ಲೋ ಚಿಕ್ಕನಾಯಕನಹಳ್ಳಿ, ಶಿವಮೊಗ್ಗ ಎಲ್ಲೋ ಇರ್ತೀರಾ, ನಿಮ್ಗೆ ಸರ್ ಒಂದ್ ಸ್ವಲ್ಪ ಎಮರ್ಜೆನ್ಸಿ ಇದೆ, 1 ಪೀಸ್ ಬೇಕು ಅಂದ್ರೂ ಕೊಡ್ತೀನಿ. 100 ಪೀಸ್ಗೆ ಒಂದ್ ರೇಟ್ ಇರುತ್ತೆ, 1 ಪೀಸ್ಗೆ ಒಂದ್ ರೇಟ್ ಇರುತ್ತೆ. ಹೌದು, ಸ್ವಲ್ಪ ಕಮ್ಮಿ ರೇಟ್ 100% ಮೇಡಮ್. ನಿಮ್ಗೆ 1 ಪೀಸ್ ತಗೊಂಡ್ರು ನಿಮ್ಗೆ ಬಸ್ ಅಲ್ಲಿ ಕೊಡಿ, ಕೊರಿಯರ್ ಮಾಡಿ
ದಯವಿಟ್ಟು ಹೇಳಿ ನಾನು ಮಾಡ್ಕೊಡ್ತೀನಿ ಅದು ಮಾಡ್ಕೊಡ್ತೀರಾ 100% 100% ಸರ್ ಮಾಡ್ಕೊಡ್ತೀನಿ ಇದಕ್ಕಿಂತ ಸರ್ವಿಸ್ ಯಾರು ಸರ್ ಇಲ್ಲ ಮೇಡಮ್ ಎಲ್ಲ ಮಾಡಿದ್ರೆ ಅಲ್ವಾ ಮೇಡಮ್ ಜನ ಹೌದಾ sir? ಬರೋದು ಹಂಗಾಗಿ ಇವತ್ತು ಇಷ್ಟು ಜನ ಬಂದಿದ್ದಾರೆ ನಮ್ಮ ಹತ್ರ 5 ಜನದಿಂದ ಸ್ಟಾರ್ಟ್ ಮಾಡಿ ಇವತ್ತು ಕಡಿಮೆ ಅಂದ್ರೆ ನನ್ನ ಲೆಕ್ಕಕ್ಕೆ ಒಂದು 7,000 to 8,000 ಕ್ಲೈಂಟ್ಸ್ ಇದಾರೆ ಕ್ಲೈಂಟ್ಸ್ ಇದ್ದಾರೆ ಬರೀ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಅದನ್ನ ಮೇಂಟೈನ್ ಮಾಡೋದೇ ಕಷ್ಟ ಬಟ್ ಇದ್ರೂ ನಾವು ಮಾಡ್ತಾ ಇದೀವಿ ತುಂಬಾ ಜನಕ್ಕೆ ಸರ್ವಿಸ್ ಕೊಡಬೇಕು ನಾವು ಸರ್ವಿಸ್ ಇಂಡಸ್ಟ್ರಿ ಇರೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಇವಾಗ ಈ ಐಟಮ್ ಇಲ್ಲ ಅಂದ್ರೆ ನೋಡಿ ಇದೆಲ್ಲ ಡಿಸ್ಕ್ ಅಸೆಂಬ್ಲಿ ಇವಾಗ ಈ ಐಟಮ್ ಇಲ್ಲ ಅಂದ್ರೆ ನಾನು ಹೋಗಿ ಅವ್ರಿಗೆ ತರಿಸಿ ಮಾಡ್ಕೊಡ್ತೀನಿ ಅಂದ್ರೆ ಬೇಜಾರಾಗ್ತಾರೆ ಸೊ ರೆಡಿ ಇದ್ರೆ ನೀವು ಬರ್ತೀರಾ ಯಾರೋ ಗಾಡಿ ತರ್ತಾರೆ ಸರ್ ಇದು ಹೋಗಿದೆ ತಗೊಳ್ರಿ ಬನ್ನಿ ಚೇಂಜ್ ಮಾಡ್ಕೊಡ್ತೀನಿ ಇಮಿಡಿಯೇಟ್ ತಗೊಂಡ್ ಹೋಗ್ತಾ ಇರಿ ಅಷ್ಟೇ ಹಂಗ್ ಮಾಡಿದ್ರೆ ಜನ ಹ್ಯಾಪಿ ಮೇಡಮ್ ನಾನ್ ತರಿಸ್ತೀನಿ ನೋಡ್ತೀನಿ ಇಲ್ಲ ನೋಡೋಣ ಫೋನ್ ಮಾಡ್ತೀನಿ ಅಂದ್ರೆ ಆಗಲ್ಲ ನಮ್ಮ ಹತ್ರ ಏನ್ ಮ್ಯಾಕ್ಸಿಮಮ್ ಮಾಡಕ್ ಆಗುತ್ತೋ ಎಲ್ಲ ಮಾಡಿದೀನಿ ಇನ್ನೊಂದು ವೇರ್ ಹೌಸ್ ಇದೆ ನಮ್ದು ಬಟ್ ಅದ್ ನೆಕ್ಸ್ಟ್ ವಿಡಿಯೋ ಶೂಟ್ ಅಲ್ಲಿ ನಿಮ್ ಕಡೆಯಿಂದಾನೇ ನಾವು ಮಾಡ್ಸೋಣ ಏನ್ ತೊಂದ್ರೆ ಇಲ್ಲ ಜಸ್ಟ್ ಸದ್ಯಕ್ಕೆ ಇದಕ್ಕೆ ಮುಗಿಸ್ತಾ ಇದೀವಿ ಟೈರ್ಸ್ ಕೂಡ ಅವೈಲೇಬಲ್ ಹೌದು ಮೇಡಮ್ ನೋಡಿ ಟೈರ್ಸ್ ಇದೆ ಇದೆಲ್ಲ ನಿಮ್ಗೆ ಹೋಲ್ಸೇಲ್ ಬೆಲೆಯಲ್ಲಿ ಸಿಗುತ್ತೆ ಈ ರಾಲ್ಕೋ ಕಂಪ್ನಿಗೂ ನಾವು ಡೀಲರ್ ಮತ್ತೆ ಫಸ್ಟ್ ಆಂಪಿಯರ್ ಡೀಲರ್ಶಿಪ್ ಇತ್ತು 2011 ಇಂದ ಇವಾಗ ಸದ್ಯಕ್ಕೆ ಆಂಪಿಯರ್ ಡೀಲರ್ಶಿಪ್ ಇಲ್ಲ ನಾವು 3-4 ಕಂಪ್ನೀಸ್ಗೆ ಡೀಲರ್ಸ್ ಆಗಿದೀವಿ ಒಂದು ವರ್ಸಟೈಲ್ ಅಂತ ಇನ್ನೊಂದು ವಜ್ರ ಆಟೋಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇನ್ನೊಂದು ಗೌರ ಎಲೆಕ್ಟ್ರಿಕ್ ಇನ್ನೊಂದು BMR ಮತ್ತೆ ನಮ್ದು ಸೇಲ್ಸ್ ಗಿಂತ ಮೇಡಮ್ ಸರ್ವಿಸ್ ಕಾನ್ಸೆಪ್ಟ್ ಸರ್ವಿಸ್ ಯಾವ್ದೇ ಎಲೆಕ್ಟ್ರಿಕ್ ಗಾಡಿ ತರ್ಲಿ ಮಾಡ್ತಾ ಇರ್ತೀವಿ ಎಲ್ಲ ಕೊಡ್ತಾ ಇದೀವಿ ಮೇಡಮ್ ಸರ್ ಗಾಡಿಗಳು ತೋರಿಸಿದ್ರಿ ಹಾಗೆ ನಾವು ಸರ್ವಿಸ್ ಸ್ಟೇಷನ್ ಕೂಡ ಹೋಗಿದ್ವಿ ಹಾಗೆ ಸ್ಪೇರ್ ಪಾರ್ಟ್ ಶೋರೂಮ್ ಗೆ ಹೋಗಿದ್ವಿ ಸರ್ ಜನಕ್ಕೆ ಅದೇ ಅನ್ಕೊಂಡಿರ್ತಾರೆ ಏನಪ್ಪ ಇವ್ರು ಸುಮ್ನೆ ಹೇಳ್ತಾ ಇದಾರ ಅಂತ ಹೇಳ್ಬಿಟ್ಟು ಅದಕ್ಕೆ ಡೈರೆಕ್ಟ್ ಆಗಿ ಹೋಗಿ ತೋರಿಸೋದು ಖಂಡಿತ ಮೇಡಮ್ ಎಲ್ಲ ಮಾಡಿದ್ವಲ್ಲ ಅದು ಸ್ಪೇರ್ ಪಾರ್ಟ್ಸ್ ಆಗ್ಲಿ ಸರ್ವಿಸ್ ಸೆಂಟರ್ ಆಗ್ಲಿ ಎಲ್ಲ ಜನಕ್ಕೆ ನೀವು ಮಾಹಿತಿ ಕೊಟ್ಟಿದ್ದೀರಾ ಎಲ್ಲ ಕರೆಕ್ಟ್ ಆಗಿ ಇರುತ್ತೆ ಮೇಡಮ್ ನಾವ್ ಇಲ್ಲಿ ಏನ್ ಹೇಳಿದೀವಿ ಅದು ಕರೆಕ್ಟ್ ಆಗಿ ನಡ್ಕೊಂತೀವಿ ಮೇಡಮ್ ಸರ್ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀರಾ ಸರ್ ಯಾಕಂದ್ರೆ ಎಲ್ಲಾ ಕಡೆನೂ ಎಲೆಕ್ಟ್ರಿಕ್ ಗಾಡಿಗಳು ಸಿಗುತ್ತೆ ಆದ್ರೆ ಸರ್ವಿಸಸ್ ಸಿಗಲ್ಲ ಆದ್ರೆ ನಿಮ್ಮ ಹತ್ರ ಒಂದು ಒಳ್ಳೆ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಗಾಡಿ ತಗೊಂಡ್ರೆ ಸರ್ವಿಸ್ ಸಿಗುತ್ತೆ ಮೇಡಮ್ ಅದು ಕೂಡ ವೀಕ್ಷಕರೇ ಶೋರೂಮ್ ಇಂದ ಕೇವಲ ಒಂದು 100 ಮೀಟರ್ಸ್ ಒಳಗಡೆನೆ ಇವರ ಸ್ಪೇರ್ ಸ್ಪಾಟ್ ಶೋರೂಮ್ ಕೂಡ ಇದೆ ಹಾಗೆ ಸರ್ವಿಸ್ ಸ್ಟೇಷನ್ ಕೂಡ ಅಲ್ಲೇ ಅವೈಲೇಬಲ್ ಇದೆ ಇವಾಗ ನೋಡಿದ್ರಲ್ಲ ವಿಡಿಯೋದಲ್ಲಿ ಇಷ್ಟೊತ್ತು ಅದಕ್ಕೋಸ್ಕರ ನಾನು ನಿಮ್ಗೆ ಈ ವಿಡಿಯೋನ ಕೂಡ ತೋರಿಸಿದೀನಿ ಶೇರ್ ಮಾಡಿದೀನಿ ಯಾಕಂತ ಹೇಳಿದ್ರೆ ಗಾಡಿ ತಗೊಂಡ್ಬಿಡ್ತೀವಪ್ಪ ಆಮೇಲೆ ಸರ್ವಿಸ್ಗೆ ಎಲ್ಲಪ್ಪ ಓಡಾಡೋದು ಯಾಕಂದ್ರೆ ಸರ್ವಿಸಸ್ ಎಲ್ಲೂ ಸಿಗಲ್ಲ ಯಾಕಂದ್ರೆ ಪೆಟ್ರೋಲ್ ಗಾಡಿ ಅಂದ್ರೆ ಸರ್ ನಮ್ಗೆ ಎಲ್ಲಾದ್ರೂ ಒಂಚೂರು ರಿಪೇರಿ ಆದ್ರೂ ಒಂದು ರೋಡ್ ಗಲ್ಲಿಗೆ ಒಂದ್ ಇಬ್ರು ಸರ್ವಿಸ್ ಟೂ ವೀಲರ್ ಅಲ್ಲಿ ಯಾವ್ದೇ ಇರ್ಲಿ ಏನೇ ಆಗಿರ್ಲಿ ಹಾಗೆ ಸರ್ವಿಸಸ್ ಕೂಡ ಆದ್ರೆ ನಮ್ಗೆ ಮೇನ್ ತಲೆನೋವು ಅಂತ ಹೇಳಿದ್ರಪ್ಪ ಇವಾಗ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ಬಿಟ್ರೆ ಸರ್ವಿಸಸ್ ಯಾಕಂದ್ರೆ ಪೆಟ್ರೋಲ್ ಗಾಡಿಯವರು ಮಾಡಲ್ಲ ಮೇಡಮ್ ಅದೇ ಒಂದು ಕಾನ್ಸೆಪ್ಟ್ ಮೇಡಮ್ ನೀವು ಇವಾಗ ಬೇರೆ ಎಲ್ಲೋ ಶೋರೂಮ್ ಅಲ್ಲಿ ತಗೊಂಡಿರ್ತೀರಾ ಗಾಡಿ ಅವಾಗ ಸರ್ವಿಸ್ ಸಿಕ್ಕಲ್ಲ ನೀವು ಸಫರ್ ಮಾಡ್ತಾ ಇರ್ತೀರಾ ಅವಾಗ ನಾನ್ ಸರ್ವಿಸ್ ಮಾಡ್ಕೊಟ್ಟಾಗ ಅವರೇ ಬೇರೆಯವ್ರಿಗೆ ಅವ್ರ ಕೊಲ್ಲಿಗೋ ಯಾರಿಗೋ ನೋಡಪ್ಪ ಬೇರೆ ಎಲ್ಲೂ ತಗೊಂಡ್ಬೇಡ ಕಿರಣ್ ಹತ್ರನೇ ಸರ್ವಿಸ್ ಮಾಡ್ಕೊಡ್ತಾರೆ ನಾನು ಎಲ್ಲೋ ತಗೊಂಡೆ ಶೋರೂಮ್ ಮುಚ್ಚಾಯ್ತು ಇವ್ರು ಮಾಡ್ಕೊಟ್ರು ಸೊ ಇವ್ರ ಹತ್ರ ತಗೊಂಡ್ರೆ ಸರ್ವಿಸ್ ಸಿಗುತ್ತೆ ಅಲ್ಲೇ ತಗೊಳ್ಳಿ ಅಂತ ರೆಫರ್ ಮಾಡಿ ತಗೊಂಡಿರೋರು ತುಂಬಾ ಜನ ಇದ್ದಾರೆ ಇವಾಗ ಇ-ಎಂ-ಐ ತಗೋಬೇಕಂತ ಹೇಳಿದ್ರೆ ಏನ್ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ಬೇಕು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಫೋನ್ ನಂಬರ್ ಮತ್ತೆ ಇದು ಫಸ್ಟ್ ಚೆಕ್ ಮಾಡ್ತೀವಿ ಎಲಿಜಿಬಿಲಿಟಿ ಇದೆಯಾ ಇಲ್ವಾ ಅಂತ ನೆಕ್ಸ್ಟ್ ಅದಾದ್ಮೇಲೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಿರಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರೆಲ್ಲ ಗೈಡ್ ಮಾಡ್ತಾರೆ ಸರ್ ಇವಾಗ ಸರ್ವಿಸ್ ಅವಾಗ ಹೇಳಿದ್ರೆ ಒಂದ್ 5,000 ಕಿಲೋಮೀಟರ್ಸ್ ಆಗಿದ ತಕ್ಷಣ ಸರ್ವಿಸ್ ಗೆ ಬಿಡಬಹುದು ಅಂತ ಹೇಳ್ತಾರೆ ಸರ್ವಿಸ್ ಕಾಸ್ಟ್ ಒಂದು 600 to 700 ಚಾರ್ಜಸ್ ಆಗುತ್ತೆ ಸರ್ ಇವಾಗ ನೆಕ್ಸ್ಟ್ ಇವಾಗ 3 ಇಯರ್ಸ್ ವರೆಗೂ ಬ್ಯಾಟರಿ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟ್ 3 ಇಯರ್ಸ್ ಆದ್ಮೇಲೆ ಬ್ಯಾಟರಿ ಚೇಂಜ್ ಮಾಡ್ಬೇಕಾಗುತ್ತೆ ಖಂಡಿತ ಮೇಡಮ್ ಮಾಡ್ಬೇಕಾಗತ್ತೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಅದೇ ಜಾಸ್ತಿ ನಿಮ್ಗೆ ಕನ್ಫ್ಯೂಷನ್ಸ್ ಇರೋದು ನೀವು ಒಳ್ಳೆ ಕ್ವಶನ್ ಕೇಳಿದೀರಾ ನೋಡಿ ಮೇಡಮ್ ಇದರಲ್ಲಿ ಬ್ಯಾಟ್ರಿಯಲ್ಲಿ 2-3 ತರ ಬ್ಯಾಟ್ರಿ ಬರುತ್ತೆ ಒಂದು LFP ಒಂದು ಲಿಥಿಯಂ ಅಯಾನ್ ಒಂದು ಲೆಡ್ ಬ್ಯಾಟ್ರಿ ಬಂದು ಈಚ್ ಬ್ಯಾಟ್ರಿ 3,000 rupees ಕಾಸ್ಟ್ ಆಗುತ್ತೆ ಕೆಲವೊಂದು ಗಾಡಿಗೆ 4 ಬ್ಯಾಟ್ರೀಸ್ ವರ್ಕ್ ಆಗುತ್ತೆ ಕೆಲವೊಂದು ಗಾಡಿಗೆ 5 ಬ್ಯಾಟ್ರೀಸ್ ಅಲ್ಲಿ ವರ್ಕ್ ಆಗುತ್ತೆ ಮತ್ತೆ ಲಿಥಿಯಂ ಬ್ಯಾಟ್ರಿಯಲ್ಲಿ ಪ್ರೈಸ್ ರೇಂಜ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ 100 ಕಿಲೋಮೀಟರ್ ರೇಂಜ್ ಬೇಕು ಅನ್ನೋರಿಗೆ ಒಂದು 35,000 rupees ಬ್ಯಾಟ್ರಿ ಕಾಸ್ಟ್ ಆಗುತ್ತೆ ಮತ್ತೆ ನಿಮ್ಗೆ 50 ಕಿಲೋಮೀಟರ್ ಬೇಕು ಅನ್ನೋರಿಗೆ 25,000 rupees ಕಾಸ್ಟ್ ಆಗುತ್ತೆ 35,000 to 40,000 ಅಪ್ರಾಕ್ಸಿಮೇಟ್ ಅದ್ರಲ್ಲೂ 4 to 5 ಬ್ರ್ಯಾಂಡ್ಸ್ ಇದೆ ಅವ್ರು ಯಾವ ಬ್ರ್ಯಾಂಡ್ ಹೋಗ್ತಾರೆ ಆ ಪ್ರಯಾರಿಟಿಯಲ್ಲಿ ಮಾಡ್ಕೊಡ್ತಾ ಇರ್ತಾರೆ ಹೌದು ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ರೆ ವೀಕ್ಷಕರೇ ಒಂದ್ಸಲಿ ಬನ್ನಿ ಕಿರಣ್ ಅವ್ರ ಶಾಪ್ ಬನ್ನಿ ಶೋರೂಮ್ ಬನ್ನಿ ಒಳ್ಳೆ ಗಾಡಿಗಳು ಸಿಗುತ್ತೆ ಹಾಗೆ ನಿಮ್ಮ ಇವ್ರ ಹತ್ರ ಅದು ಅಂತಲ್ಲ ಕಲರ್ ಆಪ್ಷನ್ಸ್ ಕೂಡ ಇದೆ ಇವಾಗ ಎಷ್ಟೋ ಕಡೆ ಕಲರ್ಸ್ ಕೂಡ ಅವೈಲೇಬಲ್ ಸಿಗಲ್ಲ ಇವರ ಶೋರೂಮ್ ಅಲ್ಲಿ ನೋಡಿ ನೀವು ಯಾವ ಕಲರ್ ಬೇಕೋ ಕಲರ್ಸ್ ಕೂಡ ತುಂಬಾನೇ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇವರ ಶೋರೂಮ್ ಅಲ್ಲಿ ನಿಮಗೆ ಯಾವ ಗಾಡಿ ಬೇಕೋ ಇಲ್ಲಿ ಬನ್ನಿ ವಿಸಿಟ್ ಮಾಡಿ ನೆಕ್ಸ್ಟ್ ನಿಮ್ಗೆ ಗೋಡನ್ ಕೂಡ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇನ್ನೂ ಹೆಚ್ಚಿನ ಗಾಡಿಗಳು ಕೂಡ ಅವೈಲೇಬಲ್ ಸಿಗುತ್ತೆ
ಅಲ್ಲಿ ಹೋಗ್ಬಿಟ್ಟು ನೀವು ಚಾಯ್ಸ್ ಕೂಡ ಮಾಡ್ಬೋದು. ಹಾಗೆ ಫುಲ್ ಕ್ಯಾಶ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಆನ್ ದ ಸ್ಪಾಟ್ ಅಲ್ಲೇ ನೀವು ಪೇಮೆಂಟ್ ಮಾಡ್ಬಿಟ್ಟು ಗಾಡಿನ ಮನೆಗೆ ಕೂಡ ತಗೊಂಡು ಹೋಗ್ಬೋದು. ಹಾಗೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಇವ್ರದ್ದು ಸರ್ವಿಸ್ ಇದೆ, ಅದು ಮೇನ್ ಪಾಯಿಂಟ್ ತಿಳ್ಕೊಳ್ಳಿ ವೀಕ್ಷಕರೇ. ಯಾಕಂತ ಹೇಳಿದ್ರೆ ನಿಮ್ಗೆ ಸರ್ವಿಸಸ್ ಎಲ್ಲೂ ಸಿಗಲ್ಲ, ಆದ್ರೆ ಇವರ ಶೋರೂಮ್ ಅಲ್ಲಿ ನಿಮ್ಗೆ ಸರ್ವಿಸ್ ಕೂಡ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಬ್ಯಾಟ್ರಿ ಏನಾದ್ರು ಬೇಕಂತ ಹೇಳಿದ್ರೆ ಇವ್ರಿಗೆ ಕಿರಣ್ ಸರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ನಿಮ್ಗೆ ಬ್ಯಾಟ್ರಿ ವ್ಯವಸ್ಥೆ ಕೂಡ ಮಾಡಿಸ್ಕೊಡ್ತಾರೆ. ಹಾಗೆ 5000 ಕಿಲೋಮೀಟರ್ಸ್ ಆಗಿದ ತಕ್ಷಣ ಸರ್ ಹತ್ರ ಬನ್ನಿ, ಗಾಡಿ ತಗೊಂಡ್ ಬನ್ನಿ, ಸರ್ವಿಸಿಗೆ ಬಿಡಿ. ಕೇವಲ 600 ರಿಂದ 700 ರೂಪಾಯಿ ಅಷ್ಟೇ ಆಗುತ್ತೆ ಸರ್ವಿಸ್ ಚಾರ್ಜಸ್. ಅಷ್ಟು ಮಾಡ್ಕೊಂಡ್ರೆ ಗಾಡಿ ಆರಾಮಾಗಿ ಓಡಿಸ್ಕೊಂಡಿರ್ಬೋದು. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ರೆ, ಕೆಲವರಿಗೆ ಡಿಸ್ಪ್ಲೇ ಆಗ್ತಿದೆಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಕಿರಣ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಇನ್ನೂ ಏನಾದ್ರು ಡೌಟ್ಸ್ ಇದೆ, ಇನ್ನೂ ಏನಾದ್ರು ಕ್ಲಾರಿಟಿ ಬೇಕಂತ ಹೇಳಿದ್ರೆ ಕಿರಣ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಅವ್ರು ನಿಮ್ದು ಏನೇ ಡೌಟ್ಸ್ ಇರ್ಲಿ ನಿಮ್ಗೆ ಕ್ಲಾರಿಫೈ ಕೂಡ ಮಾಡ್ಕೊಡ್ತಾರೆ. ಹಾಗಾದ್ರೆ ಒಂದ್ಸಲಿ ಬನ್ನಿ, ರಾಜಾಜಿನಗರಕ್ಕೆ ಬನ್ನಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಇವಾಗ ಬೆಂಗಳೂರಿಂದ ಆಚೆ ಇರ್ತಾರೆ ಸರ್, ಅವ್ರಿಗೆ ಹೆಂಗೆ ಸರ್? ಇವಾಗ ಯಾಕಂದ್ರೆ ನಮ್ಮ ಜನ ಸುಮಾರು ಸಬ್ಸ್ಕ್ರೈಬರ್ಸ್ ಔಟ್ಸೈಡ್ ಬ್ಯಾಂಗ್ಳೂರ್ ಕೂಡ ಇದಾರೆ, ಆಲ್ ಓವರ್ ಕರ್ನಾಟಕದಲ್ಲಿ ಇರ್ತಾರೆ. ಅವ್ರು ಇವಾಗ ಗಾಡಿ ತಗೋಬೇಕಪ್ಪ, ಇಷ್ಟು ಒಳ್ಳೆ ಪ್ರೈಸ್ ಅಲ್ಲಿ ಸರ್ವಿಸ್ ಕೂಡ ಕೊಡ್ತಾರೆ, ಅವ್ರಿಗೆ ಹೆಂಗೆ ಸರ್ ಇವಾಗ ಗಾಡಿ? ಮೇಡಮ್ ಇವಾಗ ತುಮಕೂರಲ್ಲಿ ತಗೊಂತಾರೆ ಅನ್ಕೊಳ್ಳಿ, ನಿಮ್ಮ ಸಬ್ಸ್ಕ್ರೈಬರ್ ಯಾರು ತಗೊಂತಾರೆ ತುಮಕೂರಲ್ಲಿ, ಅವ್ರಿಗೆ ನಮ್ಮ ಕಡೆಯಿಂದ ಅಲ್ಲಿಂದ 4 ನಂಬರ್ಸ್ ರೆಫರೆನ್ಸ್ ಕೊಡ್ತೀವಿ. 4 ನಂಬರ್ಸ್ ರೆಫರೆನ್ಸ್ ಕೊಡ್ತೀವಿ. ಅಲ್ಲಿರೋ ನಮ್ಮ ಶೋರೂಮ್ ತರನೇ ಅವರು ತಗೊಂಡೇ ಇರ್ತಾರೆ, ಅವರೆಲ್ಲ ನಮ್ಗೆ ಪರಿಚಯನೇ ಇರ್ತಾರೆ. ನಾವ್ ಹೇಳಿದ್ಮೇಲೆ ಮಾಡ್ಕೊಟ್ಟೇ ಕೊಡ್ತಾರೆ. ಹಂಗಾಗಿ ಅವ್ರಿಗೂ ರೆಫರ್ ಮಾಡ್ತೀವಿ. ವರ್ಸ್ಟ್ ಕೇಸ್ ಅವ್ರು 4 ಜನನು ನಿಮಗೆ ರೆಸ್ಪಾನ್ಸ್ ಮಾಡಿಲ್ಲ, ಏನೂ ಆಗಿಲ್ಲ ಅಂದ್ರೆ ಖಂಡಿತ ನಾನು 150 ಕಿಲೋಮೀಟರ್ ಬ್ಯಾಂಗ್ಳೂರಿಂದ 150 ಕಿಲೋಮೀಟರ್ ನಾನು ಮಾಡ್ಕೊಡ್ತೀನಿ. ಅದಕ್ಕೆ ಖಂಡಿತ ಅವರು ನನಗೆ ಟ್ರಾವೆಲಿಂಗ್ ಅಲಯನ್ಸ್ ಕೊಡ್ಬೇಕಾಗತ್ತೆ ಅಷ್ಟೇ ಮೇಡಮ್. ಯಾಕಂದ್ರೆ ಇಲ್ಲಿಂದ ಬ್ಯಾಂಗ್ಳೂರಿಂದ ಹೋಗ್ಬೇಕಾಗತ್ತೆ ಮೇಡಮ್. ಇವಾಗ ನಾವ್ ಮಾಡ್ಕೊಡಲ್ಲ ಅಂತ ಹೇಳಕ್ ಆಗಲ್ಲ, ಮಾಡ್ಕೊಟ್ಟೇ ಕೊಡ್ತೀವಿ. ಬಟ್ ಅದಕ್ಕೆ ಏನ್ ಚಾರ್ಜಸ್ ಆಗತ್ತೆ ಟ್ರಾವೆಲಿಂಗ್ ಅಲಯನ್ಸ್ ಅದು ಕೊಡ್ಲೇಬೇಕಾಗುತ್ತೆ. ಓಕೆ, ಇನ್ನೇನು ಫೆಸಿಲಿಟಿ ಬೇಕು ಫ್ರೆಂಡ್ಸ್? ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದಾರೆ ಕಿರಣ್ ಸರ್ ಅವರು. ಒಂದ್ಸಲಿ ಬನ್ನಿ, ರಾಜ್ಕುಮಾರ್ ರೋಡ್ ಅಲ್ಲೇ ರಾಜಾಜಿನಗರದಲ್ಲೇ ಹುಂಡೈ ಶೋರೂಮ್ ಇಂದ 4ನೇ ಬಿಲ್ಡಿಂಗ್ ಅಲ್ಲೇ ಇವರ ಶೋರೂಮ್ ಇರೋದು. ಪಕ್ಕದಲ್ಲಿ ಪಿಜ್ಜಾ ಹಟ್ ಕೂಡ ಇದೆ, ತುಂಬಾನೇ ನಿಯರ್ ಬೈ ಇದೆ. ಮೆಜೆಸ್ಟಿಕ್ ಏನಾದ್ರು ಬಂದ್ರೆ ಮೆಜೆಸ್ಟಿಕ್ ಇಂದ ನೀವು ಡೈರೆಕ್ಟ್ ಒಂದು 2 to 3 ಕಿಲೋಮೀಟರ್ಸ್ ಅಷ್ಟೇ ಆಗೋದಲ್ವಾ ಸರ್? ಮೆಜೆಸ್ಟಿಕ್ ಇಂದ ಅಷ್ಟೇ ಒಂದು 2 to 3 ಕಿಲೋಮೀಟರ್ಸ್ ಆಗುತ್ತೆ. ಶೋರೂಮ್ ಬಂದ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ಸರ್ ಇವಾಗ ಸಂಡೇಸ್ ಏನಾದ್ರು ಓಪನ್ ಇರುತ್ತಾ ಸರ್? ಮೇಡಮ್ ಸಂಡೇಸ್ ಓಪನ್ ಇರುತ್ತೆ. ಸರ್ವಿಸ್ ಸೆಂಟರ್ ಮಾತ್ರ ಸಂಡೇಸ್ ಕ್ಲೋಸ್ ಮಾಡಿ. ಸಂಡೇ ಸರ್ವಿಸ್ ಸೆಂಟರ್ ಕ್ಲೋಸ್ ಇರುತ್ತೆ. ತುಂಬಾ ವರ್ಕ್ ಲೋಡ್ ಇದ್ದಿದ್ದ ದಿವಸ ಕೆಲವೊಂದ್ ದಿವಸ ಒಂದು ಹಾಫ್ ಡೇ ಮಾಡ್ತೀವಿ. ಸಂಡೇಸ್ ಬರಂಗಿದೆ ದಯವಿಟ್ಟು ಫೋನ್ ಮಾಡ್ಕೊಂಡು ಬರಕ್ ಹೇಳಿ. ನೋಡಿ ವೀಕ್ಷಕರೇ, ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ರೆ, ಕೆಲವೊಂದು ಡಿಸ್ಪ್ಲೇ ಆಗ್ತಿದೆಲ್ಲ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಕಿರಣ್ ಸರ್ ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಓಕೆ ಸರ್, ಕಿರಣ್ ಸರ್ ಥ್ಯಾಂಕ್ ಯು ಸರ್, ತುಂಬಾ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೌದು ಸರ್, ತಮಗೆ ಭೇಟಿ ಮಾಡಿದ್ದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಒಂದು ಎಲೆಕ್ಟ್ರಿಕ್ ಗಾಡಿ ಒಂದು 50,000 ಅಲ್ಲಿ ಒಂದು ಎಲೆಕ್ಟ್ರಿಕ್ ಗಾಡಿ ಸಿಗುತ್ತೆ ಹಾಗೂ ಸರ್ವಿಸ್ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೆ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.